ನಮಸ್ಕಾರ ಸ್ನೇಹಿತರೆ, ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಯ ಚಿಗುರು ಕೋಚಿಂಗ್ ಸೆಂಟರ್ ಧಾರವಾಡ ಅಂತ ಏನ್ ಹೇಳ್ತೀವಿ, ಆ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ರೀತಿಯ ಒಂದು ತರಗತಿ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೀವಿ, ಆನ್ಲೈನ್ ತರಗತಿ ಮೂಲಕ. ಹಾಗೆ ಸಬ್ಜೆಕ್ಟ್ ವೈಸ್ ಆಗಿರುವಂತಹ ಪ್ರಶ್ನೆಗಳನ್ನ ತಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ತಂದಿಡ್ತಾ ಇದೀವಿ. ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ಬೋಧಕರು, ಆ ವಿಷಯದ ಬೋಧಕರೇ ಬಂದು ಹೇಳುವಂತದ್ದೇನಿದೆ ಪ್ರತಿಯೊಂದನ್ನ ಕ್ಲಾರಿಟಿ ಕೊಡುವಂಥದ್ದು, ಆ ಸಬ್ಜೆಕ್ಟ್ ಬಗ್ಗೆ ಆ ಒಂದು ಇನ್ಫಾರ್ಮೇಶನ್ ಯಾವ ರೀತಿಯಾಗಿ ನಾವು ಕೊಡಬೇಕು, ಆ ಒಂದು ಇನ್ಫಾರ್ಮೇಶನ್ ಇರುವಂಥದ್ದನ್ನ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಅಪ್ಲೈ ಮಾಡಬೇಕು, ಹಾಗೆ ಆ ಒಂದು ಆನ್ಸರ್ನ ಯಾವ ರೀತಿ ಫೈಂಡ್ ಮಾಡಬೇಕು, ಅದರ ಒಂದು ಅಂಗವಾಗಿ ಹಲವಾರು ಕ್ಲಾಸ್ಗಳು ನಡೀತಾ ಇದ್ದಾವೆ, ಹಾಗೆ ನಡೀತಾನೆ ಇರ್ತವೆ. ನೇಮಕಾತಿ ಬಗ್ಗೆ ಹೇಳೋದಾದ್ರೆ, ನೇಮಕಾತಿಗಳು ಸದ್ಯದಲ್ಲೇ ಶುರು ಆಗೋದಿದೆ. PC ಆಗಿರ್ಬೋದು, PSI ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಹಾಗೆ ಗ್ರೂಪ್ C ಎಕ್ಸಾಮ್ ಆಗಿರ್ಬೋದು, KPC ಅಂತ FD SD ಎಕ್ಸಾಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಸದ್ಯದಲ್ಲೇ ಕಾಲಾಗುವಂತ ಚಾನ್ಸ್ ಇದೆ. ಆಮೇಲೆ ಒಳ ಮೀಸಲಾತಿ ಜಾರಿ ಆಲ್ಮೋಸ್ಟ್ ಆದಂಗೆ ಇದೆ. ಸ್ವಲ್ಪದ ಮಟ್ಟಿಗೆ ಸಣ್ಣ ಪುಟ್ಟಂತ ಗುದ್ದಾಟ ಇದ್ದೇ ಇರ್ತದೆ, ಅದು ಬೇಗನೆ ಕ್ಲಿಯರ್ ಆಗುತ್ತೆ. ನಿಮಗೊಂದು ಕ್ಲಾರಿಫಿಕೇಶನ್ ಆಗಿರುವಂತದ್ದು ಒಂದು ಪಕ್ಕ ನೋಟಿಫಿಕೇಶನ್ ಅಂದೇ ಬರ್ತದೆ. ಆದ್ರೆ ನೀವು ರೆಡಿ ಇದ್ದೀರಾ? ಯಾರು ಹೊಸಬರಿದ್ದೀರಾ, ಯಾರು ಹಳಬರಿದ್ದೀರಾ, ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ಬೇಕಾಗಿರುವಂತದ್ದು, ವೆದರ್ ವಿ ಆರ್ ರೆಡಿ ಆರ್ ನಾಟ್. ಅವಕಾಶ ಬರ್ತದೆ. ನಾವು ಹೇಳ್ತಾ ಇರ್ತೀವಿ ಸ್ಪರ್ಧಾರ್ಥಿಗಳಿಗೆ, ನಾವು ಹೇಳ್ತಾ ಇರ್ತೀವಿ ಯಾವಾಗಿದ್ರು ಕೂಡ, ದೇವರು ವರಾನು ಕೊಡಲ್ಲ ಅಂತೆ, ಶಾಪನು ಕೊಡಲ್ಲ ಅಂತೆ. ಅವ್ನು ಕೊಡೋದು ಅವಕಾಶ ಅನ್ನುವಂತ ಒಂದು ವಿಶೇಷವಾದಂತ ಒಂದು ವರ ಅಂತಾನೆ ಅನ್ಕೋಬಹುದು. ಅದನ್ನ ಪ್ರಿಪರೇಷನ್ ಮಾಡಿದ್ರೆ ವರ ಆಗತ್ತ, ಇಲ್ಲ ಅಂದ್ರೆ ಶಾಪ ಆಗತ್ತ. ಅದಕ್ಕೆ ಆ ಒಂದು ಅವಕಾಶವನ್ನ ನಿಮಗೆ ಅನುಕೂಲವಾಗಿ ಮಾಡಿಕೊಡಿ. ಆ ಅವಕಾಶ ಅನುಕೂಲ ಆಯ್ತಂದ್ರೆ ನಿಮಗೆ ಅದೃಷ್ಟ ಏನಿದೆ ಬಂದೇ ಬರ್ತದ. ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಅಂಗೈ ಹಣೆ ಬರ ಅಂತ ಏನಿದೀವಲ್ಲ, ಅಂಗೈ ಅದೃಷ್ಟ ನಮ್ದವನು ಯಾವಾಗ್ಲೂ ಕೂಡ ಸಕ್ಸಸ್ ಆಗಿದ್ದ ಹಿಸ್ಟ್ರಿಲೇ ಇಲ್ಲ. ಆದ್ರೆ ಅವನ ಬೆವರಿನ ಹನಿ ಮೂಲಕ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ಸ್ಪಿಯರ್ ಆಗಿರ್ಬೋದು, ಯಾವುದೇ ಒಂದು ವಲಯ ಆಗಿರ್ಬೋದು, ಆ ವಲಯದಲ್ಲಿ ಯಾರು ಪರಿಶ್ರಮ ಹಾಕ್ತಾರೆ ಅವನಿಗೆ ಜಯ ಕಟ್ಟಿಟ್ಟ ಬುದ್ಧಿ. ಹಾಗೆ ಈ ಒಂದು ವಿಶೇಷವಾದಂತ ಸೆಷನ್ನ ಏನಪ್ಪಾ ವಿಶೇಷತೆ ಇದೆ ಅಂತ ಹೇಳ್ಬೇಕಂದ್ರೆ, ನಾರ್ಮಲ್ ಆಗಿ ನಾವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀವಿ. ನಮ್ಮ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಆ ಒಂದು ಅವೇರ್ನೆಸ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಹಾಗೆ ಆ ಸೆಂಟ್ರಲ್ ಗೌರ್ಮೆಂಟ್ ಓರಿಯೆಂಟೆಡ್ ಇರುವಂತ ಕೋರ್ಸ್ಗಳಿಗೆ ಅಥವಾ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಂತ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯಿಂದ ಕೋರ್ಸ್ಗಳಿದ್ದಾವೆ, ಅವುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಅವರ ಒಂದು ಸಬ್ಜೆಕ್ಟ್ ಕಂಟೆಂಟ್ ಆಗಿರ್ಬೋದು, ಹಾಗೆ ಹಲವಾರು ಸಂಗತಿಗಳಿದ್ದಾವೆ. ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಾಗಿರ್ಬೋದು, ಅವುಗಳನ್ನ ತುಂಬಾ ಸಿಂಪಲ್ ಆಗಿ ನಾವು ಹೇಳ್ಕೊಡೋ ಮೂಲಕ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕೆ ರೀಸನ್ ಹೇಳಪ್ಪ? ಫಾರ್ ಎಕ್ಸಾಂಪಲ್ ಈಗ PC ಅಂತ ಅನ್ಕೊಳ್ಳಂತೆ, ಆಲ್ಮೋಸ್ಟ್ ಈಗ 10th ಮತ್ತೆ PUC ಮಾಡಿದವರು ಏನಂತಾರೆ, CAD ಮತ್ತೆ ಸಿವಿಲ್ PC ಬಗ್ಗೆ ಫೋಕಸ್ ಮಾಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ಏನ್ ಸಮಸ್ಯೆ ಆಗುತ್ತೆ, ವರ್ಷ ಕನ್ಫರ್ಮ್ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ತುಂಬಾ ಅಂದ್ರೆ ತುಂಬಾ ಕರೀತಾ ಇದ್ದಾರೆ. SSC GD ಇದೆ, MTS ಇದೆ, ಸ್ಟೆನೋಗ್ರಾಫರ್ ಇದೆ, ಹೌದಾ? ಹಾಗೆ CHSL ಅಂತ ಬರ್ತದ, PUC ಮೇಲೆ ಆದ್ರೆ CGL ಅಂತ ಬರ್ತದ, RRB ಎಕ್ಸಾಮ್ಸ್ಗಳು ಬರ್ತದ, CAPF ಎಕ್ಸಾಮ್ಸ್ಗಳು ಬರ್ತದ, CDS ND ಎಕ್ಸಾಮ್ಗಳು ಬರ್ತದ, UPSC ರೀಸೆಂಟ್ ಆಗಿ EPF ಎಕ್ಸಾಮ್ ಕೂಡ ಕರೆದಿದ್ದಾರೆ. ಇವೆಲ್ಲ ಸಂಗತಿಗಳನ್ನ ನೋಡಿದಾಗ ಏನಾಗುತ್ತೆ, ನಮಗಿರುವಂತ ಅವಕಾಶಗಳನ್ನ ನೋಡ್ಕೊಳ್ಳಿ. ಈಗ ಯಾಕಪ್ಪ ಅವಕಾಶ ಅಂತ ಹೇಳ್ತೀವಿ? ಮೊದ್ಲಿಕ್ಕಿದ್ದಕ್ಕೂ ಈಗಿದ್ದಕ್ಕೂ ಡಿಫರೆನ್ಸ್ ಅಂದ್ರೆ, ಮೊದಲು ಕನ್ನಡ ಮೀಡಿಯಂನಲ್ಲಿ ಕ್ವಶನ್ ಪೇಪರ್ ಬರ್ತಾ ಇರ್ಲಿಲ್ಲ. ಆದ್ರೆ ಪ್ರೆಸೆಂಟ್ಲಿ ಏನಿದೆ, ಕನ್ನಡ ಮೀಡಿಯಂ ಕೂಡ ಕ್ವಶನ್ ಪೇಪರ್ ಬರ್ತಾ ಇದೆ, ಹೌದಾ? ನಮ್ಮ ಕನ್ನಡದ ಅಭ್ಯರ್ಥಿಗಳಿಗೆ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಸದವಕಾಶ ಅಂತಾನೆ ಹೇಳ್ಬೋದು. ಆ ಸದವಕಾಶವನ್ನ ಯೂಸ್ ಮಾಡ್ಕೊಳ್ಳೋಕೆ ತುಂಬಾ ಜನ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ. ಸಮಸ್ಯೆ ಏನು? ಒಂದು ಅವೇರ್ನೆಸ್ ಇಲ್ಲ, ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಮೆಟೀರಿಯಲ್ ಇಂಗ್ಲಿಷ್ ಅಲ್ಲಿ ಬರ್ತದೆ, ಗೂಗಲ್ ಟ್ರಾನ್ಸ್ಲೇಷನ್ ಆಗುತ್ತಾ ಕ್ವಶನ್ ಪೇಪರ್, ಹಾಗೆ ಹೀಗೆ ಅನ್ಕೊಂಡು ಸ್ವಲ್ಪ ಕಂಪ್ಲೇಂಟ್ಸ್ ಇದಾವೆ. ಆ ಕಂಪ್ಲೇಂಟ್ಗಳು ಇದ್ದೇ ಇರ್ತದೆ ಯಾವುದೇ ಆದ್ರೂ ಕೂಡ. ಮೊನ್ನೆ ನಮ್ಮ KPSC ಕ್ವಶನ್ ಪೇಪರ್ ಆಗಿಲ್ವಾ, ಅಲ್ಲೂ ಕೂಡ ಟ್ರಾನ್ಸ್ಲೇಷನ್ ಎರರ್ ಇದಾವೆ. ಹಾಗನ್ಕೊಂಡ್ಬಿಟ್ಟು ನಾವು ಓದೋದ್ ಬಿಟ್ರೆ ಆಗತ್ತಾ? ಇಲ್ಲ. ಆಮೇಲೆ ಕೆಲವೊಬ್ಬರಿಗೆ ಇರ್ತದೆ, ಅಲ್ಲಿ ಮ್ಯಾಥ್ಸ್ ಇರ್ತದ, ಅಲ್ಲಿ ಇಂಗ್ಲಿಷ್ ಇರ್ತದ, ಈ ರೀತಿ ಅಂತ ಒಂದು ಪ್ರೀ ರಿಕ್ವಿಸಿಟ್ ಒಂದು ಒಪಿನಿಯನ್ ಇದೆ. ಆ ಒಪಿನಿಯನ್ ತೆಗೆದು ಹಾಕಿ ಫಸ್ಟಿಗೆ. ಆ ಒಪಿನಿಯನ್ ತೆಗೆದು ಹಾಕಿ ನಮ್ಮಲ್ಲಿರುವಂತಹ ಪೂರ್ವಭೂತವಾದಂತಹ ಒಂದು ಆ ಆಲೋಚನೆಯನ್ನ ತೆಗೆದು ಹಾಕಿದಾಗ ಏನಾಗುತ್ತೆ, ನಾವೊಂದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಮುಂದುವರಿಬಹುದು. ನಾವು ಅಡ್ವಾನ್ಸ್ ಆಗಿ ಸೋಲ್ತೇವೆ ಅಂತ ಅನ್ಕೊಂಡ್ಬಿಟ್ರೆ ನಾವು ಸೋಲ್ತೀವಿ ಗ್ಯಾರಂಟಿ ಆಗಿ, ಹೌದಾ? ಅಟ್ಲೀಸ್ಟ್ ಟ್ರೈ ಮಾಡೋಣಪ್ಪ ಅಂತ ಅನ್ಬೋದಲ್ಲ. ಆ ಟ್ರೈ ಅನ್ನ ಈ ಒಂದು ಪರೀಕ್ಷೆಗಳನ್ನ, SSC ಎಕ್ಸಾಮ್ಸ್ ಗಳನ್ನ, RRB ಎಕ್ಸಾಮ್ಸ್ ಗಳ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳಿದಾವಲ್ಲ, ಆ ಒಂದು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣಂತೆ. ಯಾವ ರೀತಿಯಿಂದ ಪ್ರಶ್ನೆಗಳು ಬಂದಿದಾವೆ, ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು, ಹೌದಾ? ನೋ ಬಡಿ ಇಸ್ 100%. ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ನೋ ಬಡಿ ಇಸ್ 100%. ಓನ್ಲಿ ಥಿಂಗ್ ವಿ ನೀಡೆಡ್ ಈಸ್ ವಾಟ್ ಆಕ್ಚುಲಿ ದ ಕ್ವಶನ್ ಆಸ್, ವಾಟ್ ವಿ ಹ್ಯಾವ್ ಟು ಡೂ ದ ಟೆಕ್ನಿಕ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತಾ, ಆ ಟೆಕ್ನಿಕ್ ಅನ್ನು ನೋಡ್ಕೊಂತ ಹೋಗೋಣಂತೆ. ನಮ್ಮ ಚಿಗುರು ಸಂಸ್ಥೆಗೆ ಆಲ್ರೆಡಿ ಗೊತ್ತಿರುವಂತದ್ದೇ, ಅದನ್ನ ಆಮೇಲೆ ಹೇಳೋಣಂತೆ. ಫಸ್ಟಿಗೆ ನೋಡೋಣ. ಇಲ್ಲಿ ನೋಡಿ, GK ಕಂಟೆಂಟ್ ಅಂದಾಗ ಹಲವಾರು ರೀತಿಯಂತ ಕ್ವಶನ್ಗಳು ಬರ್ತದೆ. ನಾ ಇಲ್ಲಿ ಆಲ್ಮೋಸ್ಟ್ ಇಂಗ್ಲಿಷ್ ಇಟ್ಟಿದ್ದೀನಿ, ಓನ್ಲಿ ಕ್ವಶನ್ ಮಾತ್ರ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇಟ್ಟಿದ್ದೀನಿ. ಓಕೆ, ಹಾಗಿದ್ರೆ ನೋಡಿ,
ಕ್ಯಾಲ್ಕುಲೇಟ್ ದ ರೆವೆನ್ಯೂ ರಿಸಿಪ್ಟ್ಸ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಅಲ್ಲಿ ಏನ್ ಕೇಳಿದ್ರೆ ಕಂದಾಯ ರೆವೆನ್ಯೂ ರಿಸಿಪ್ಟ್ ಅಂದ್ರೆ ಏನು, ಕಂದಾಯ ಸ್ವೀಕೃತಿಗಳು, ಕಂದಾಯ ಸ್ವೀಕೃತಿ ಅಂತ ಅರ್ಥ. ಹೌದಾ, ರೆವೆನ್ಯೂ ಡಿಫಿಷಿಟ್ ಅಂದ್ರೆ ಕಂದಾಯ ಕೊರತೆ. ಓಕೆ, ಅದೇ ರೀತಿಯಾಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕಂದಾಯ ವೆಚ್ಚ. ಸೊ ಇಲ್ಲಿ ಅವ್ರು ಕೇರುವಂತದ್ದು, ಒಂದು ನಿಮಿಷ, ಸೊ ಇಲ್ಲಿ ಅವ್ರು ಕೇರುವಂತದ್ದು ನೋಡಿ, ಏನ್ ಕೇಳಿದ್ದಾರೆ, ಕಂದಾಯ ಏನು, ಕಂದಾಯ ಸ್ವೀಕೃತಿಗಳನ್ನ ಕೇಳಿದ್ದಾರೆ. ನಾರ್ಮಲ್ ಆಗಿ ಕೊರತೆಯನ್ನು ಕೊಟ್ಬಿಟ್ಟು ಕೇಳಿದ್ದಾರೆ. ನಾರ್ಮಲ್ ಹೆಂಗೆ ಕಾನ್ಸೆಪ್ಟ್ ಇಲ್ಲಿ ಎಷ್ಟೊಂದು ಕೇಳಿದ ನೋಡಿ, ಸಿಂಪಲ್ ಹೆಂಗ್ ಕೇಳ್ತಾ ಇದ್ರು ನಮ್ಮ ಒಂದು ಪಿ ಸಿ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೇಳ್ತಾರೆ, ಕಂದಾಯ ಕೊರತೆ ಅಂದ್ರೆ ಯಾವ ರೀತಿ ಅಂತ ಫಾರ್ಮುಲಾ ಅಂತ ಕೇಳ್ತಾರೆ. ಸೊ ಹಾಗಿದ್ರೆ ಕಂದಾಯ ಕೊರತೆಯ ಫಾರ್ಮುಲಾ ಏನಪ್ಪಾ, ನಾರ್ಮಲ್ ಆಗಿ ಕಂದಾಯ ಕೊರತೆ ಅಂದ್ರೆ ಕಂದಾಯ ವೆಚ್ಚ, ಅದರಲ್ಲಿ ಕಂದಾಯ ಸ್ವೀಕೃತಿಯನ್ನ ಕಳೆಯುವಂಥದ್ದು. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ಕೊರತೆ ಅಂದ್ರೆ ಏನಪ್ಪಾ ಪರ್ಟಿಕ್ಯುಲರ್ ಆಗಿ, ಕೊರತೆ ಅಂದ್ರೆ ಏನು, ನಮಗೆ ಬರುವ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆದ್ರೆ ಕೊರತೆ ಆಗತ್ತೆ, ಹೌದಿಲ್ಲ, ಸ್ಕ್ಯಾರ್ಸಿಟಿ ಆಗತ್ತಿಲ್ಲ, ಡೆಫಿಶಿಯೇಟ್ ಆಗತ್ತಿಲ್ಲ, ಅದನ್ನ ಕೊಟ್ಟಿರುವಂತದ್ದು. ಇಲ್ಲಿ ನೋಡಿ ಕೇರುವಂತದ್ದೇನು, ಕಂದಾಯ ಸ್ವೀಕೃತಿ. ಫಸ್ಟ್ ಈ ಫಾರ್ಮುಲಾ ಬರೆಯೋಣ, ಓಕೆ, ಕಂದಾಯ ಕೊರತೆ. ಸೊ ಕಂದಾಯ ಕೊರತೆ ಫಾರ್ಮುಲಾ ಏನಿದೆ, ಕಂದಾಯ ವೆಚ್ಚ, ಶಾರ್ಟ್ ಕಟ್ ಬರಿತೀನಿ, ಕಂದಾಯ ವೆಚ್ಚ, ಅದರೊಳಗೆ ಏನ್ ತೆಗಿತೇವೆ, ಕಂದಾಯ ಸ್ವೀಕೃತಿ ತೆಗಿತೀವಿ. ಹೌದಾ, ಸೊ ಇದು ಸ್ಟ್ಯಾಂಡರ್ಡ್ ಇರುವಂತ ಒಂದು ಫಾರ್ಮುಲಾ. ನಾರ್ಮಲ್ ಆಗಿ ಪಿ ಸಿ ಎಕ್ಸಾಮ್ ಹಿಂಗೆ ಕೇಳ್ತಾನೆ, ಬಟ್ ಇಲ್ಲಿ ಹೆಂಗೆ ಮಾಡಿದಾನೆ, ಎಸ್ ಎಸ್ ಎಕ್ಸಾಮ್ಸ್ ಗೆ ಉಲ್ಟಾ ಕೇಳಿದಾನೆ, ಒಂದು ವ್ಯಾಲ್ಯೂ ಕೊಟ್ಟಿದ್ದಾನಲ್ಲ. ಹೌದಾ, 2.80, 10.80. ಸೊ ಸಿಂಪಲ್ ನೋಡೋಣ, ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಕಂದಾಯ ಕೊರತೆಯನ್ನು ಕೊಟ್ಟಿದ್ದಾನ ಅವನು, ನಾವಿಲ್ಲಿ ಬರ್ಕೊಳ್ಳೋಣ ಅಂತ 2.80%. ಓಕೆ, ಸೊ ಇಲ್ಲಿ ಕಂದಾಯ ವೆಚ್ಚ ಕೊಟ್ಟಿದ್ದಾನ ನೋಡಿ, ಹೌದು 10.80. ಹೌದಾ, ಸೊ ಇಲ್ಲಿರುವಂತದ್ದು ಇಲ್ಲಿ ಮೈನಸ್ ಕಂದಾಯ ಸ್ವೀಕೃತಿ ಇರುವಂತದ್ದು. ಈಗ ಇದನ್ನ ನಾವು ಈ ಕಡೆ ತಗೊಂಬಂದ್ರೆ ಏನಾಗತ್ತ ನೋಡಿ, ಯೋಚನೆ ಮಾಡಿ, ಈ ಕಡೆ ತಗೊಂಬಂದ್ರೆ ಏನಾಗತ್ತ ನೋಡಿ, ಅಥವಾ ಇದನ್ನ ಈ ಕಡೆ ತಗೊಂಬಂದ್ರೆ ಏನಾಗತ್ತ ನೋಡಿ. ಸೊ ಇಲ್ಲಿ ನೋಡಿದಾಗ ಹೌದಾ 10.80, ಇದನ್ನ ಈ ಕಡೆ ತಗೊಂಬಂದ್ರೆ ಏನಾಗತ್ತ, ಪ್ಲಸ್ ಆಗತ್ತ, ಆಲ್ರೆಡಿ ಗೊತ್ತಿರುವಂತದ್ದು. ಇದನ್ನ ಈ ಕಡೆ ತಂದ್ರೆ ನೆಗೆಟಿವ್ ಆಗಿರುವಂತದ್ದು. ಹೌದಾ, ಪಾಸಿಟಿವ್ ಮತ್ತೆ ಮೈನಸ್ ಅಂತ ಅನ್ಕೊಂಡಾಗ ಏನಾಗತ್ತ, ಸೊ ಇಲ್ಲಿ ನಾವು ಫಾರ್ಮುಲಾ ವೈಸ್ ಅಥವಾ ನಾರ್ಮಲ್ ಮ್ಯಾಥ್ಸ್ ವೈಸ್ ಹೋದಾಗ ಏನಾಗತ್ತ ನೋಡಿ, ಕಂದಾಯ ಸ್ವೀಕೃತಿಗೆ ಇದಾನ, ಸಾರಿ ಕಂದಾಯ ಸ್ವೀಕೃತಿ ಎಂದಾಗ, ಹೌದಾ ಅದನ್ನ ಈ ಕಡೆ ತಗೊಂಬರೋಣ ಅಥವಾ ಅಲ್ಲೇ ಇಟ್ಕೊಂಡ್ರು ಆಗತ್ತ. ಇಲ್ಲಿ ನೋಡಿ 10.80 ಮೈನಸ್ 2.80. ಹೌದಾ, ಸೊ ಹಾಗಿದ್ರೆ ತೆಗೆದ್ರೆ ಎಷ್ಟಾಯ್ತು ಆನ್ಸರ್, ಸಿಂಪಲ್ ಇರುವಂತ ಕ್ಯಾಲ್ಕುಲೇಷನ್ 8. ಆನ್ಸರ್ ಯಾವ್ದಾಗಿದ್ರೆ 8. ನೋಡಿ ಎಷ್ಟು ಚೆನ್ನಾಗಿ ಕೇಳಿದಾನೆ, ಕಾನ್ಸೆಪ್ಟ್ ಅನ್ನ ಮ್ಯಾಥ್ಸ್ ಮೂಲಕ ಕೇರುವಂಥದ್ದು. ಎಕನಾಮಿಕ್ ಕಾನ್ಸೆಪ್ಟ್ ಅದು ಸಿಂಪಲ್ ಕಾನ್ಸೆಪ್ಟ್ ಇರುವಂತದ್ದು, ಅದನ್ನ ನಿಮ್ಮ ಕ್ವಶನ್ಗೆ ಸ್ವಲ್ಪ ಒಂದು ಟ್ವಿಸ್ಟ್ ಮಾಡ್ಬಿಟ್ಟು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಹಿಂಗೆ ಇರ್ತಾವ ನಾರ್ಮಲ್ ಆಗಿ, ಏನು ಆ ಒಂದು ಕಾನ್ಸೆಪ್ಟ್ ಬೇಸ್ ಇರಂಗಿಲ್ಲ, ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಂಡೈರೆಕ್ಟ್ ಆಗಿ ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕ್ವಶನ್ ಹೇಳ್ತೀನಿ ನಿಮ್ಗೆ, ಯಾವ್ದಪ್ಪ, ರಾಷ್ಟ್ರಪತಿ. ಹೌದಾ, ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಎಲ್ರಿಗೂ ಗೊತ್ತು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಹೆಂಗಿರ್ತದೆ ನೋಡಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೆಳಗಿನ ಯಾರು ಭಾಗವಹಿಸುತ್ತಾರೆ ಅಂತ ಕ್ವಶನ್ ಇರ್ತದೆ ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನ್ ಕೊಡ್ತಾರೆ, ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆ ಚುನಾಯಿತ ಸದಸ್ಯರು ಅಂತ ಕೊಡಬಹುದು. ಕೊಟ್ಬಿಟ್ಟು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಅಂತ ಕೊಡಬಹುದು. ಸೊ ಇಲ್ಲಿ ಕೊಟ್ಟಿದಾಗ ಇದರಲ್ಲಿ ಯಾರ ಭಾಗವಹಿಸಂಗಿಲ್ಲ ಅಂತ ಕೇರ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಯಾರು, ವಿಧಾನ ಪರಿಷತ್ತಿನ ಸದಸ್ಯರು. ಡೈರೆಕ್ಟ್ ಹಾಕ್ಬೋದಾ, ಬಟ್ ಇಂಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಹಾಗೆ. ಓಕೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೆಳಗಿನ ಯಾರು ಭಾಗವಹಿಸುವುದಿಲ್ಲ ಅಂತ ಕೊಟ್ಟು ಅನ್ಕೊಳ್ಳೋಣ. ಸೊ ಈಗ ನಾರ್ಮಲ್ ಆಗಿ ಲೋಕಸಭೆ ಅಧ್ಯಕ್ಷರು ನರೇಂದ್ರ ಮೋದಿ ಅಂತ ಅನ್ಕೊಳ್ಳೋಣ. ಓಕೆ, ರಾಜ್ಯಸಭೆ ಅಧ್ಯಕ್ಷರು ಯಾರು ತಗೋಣ, ನಿರ್ಮಲಾ ಸೀತಾರಾಮನ್ ತಗೋಣ ಅಂತ. ಓಕೆ, ಅದೇ ರೀತಿಯಾಗಿ ಮತ್ತೆ ಬೇರೆ ಒಬ್ರು ವಿಧಾನಸಭೆ ಅಧ್ಯಕ್ಷರು ರಾಮ್ ಸಿದ್ದರಾಮಯ್ಯ ಅವರನ್ನು ತಗೋಣ ಅಂತ. ಆಮೇಲೆ ವಿಧಾನ ಪರಿಷತ್ ಒಬ್ಬ ಸದಸ್ಯರಾಗಿರ್ಬೋದು, ಯಾರು ತಗೋಣ, ವಿಧಾನ ಪರಿಷತ್ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಅವರನ್ನು ತಗೋಣ ಅಂತ. ಸೊ ಈಗ ಇದರಲ್ಲಿ ಯಾರು ಭಾಗವಹಿಸಂಗಿಲ್ಲ, ಹೆಸರು ಕೊಟ್ಬಿಟ್ರಪ್ಪ ನಿಮ್ಗೆ ಸಡನ್ ಆಗಿ, ಹೌದಾ, ಅಲ್ಲಿ ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ. ಈ ಲೆವೆಲ್ ಕೇಳಂಗಿಲ್ಲ, ಬಟ್ ನಾ ಜಸ್ಟ್ ಹೇಳ್ತೇನೆ ಕಾನ್ಸೆಪ್ಟ್ ಅನ್ನ ಯಾವ ರೀತಿಯಾಗಿ ಇನ್ನೊಂದು ಸ್ವಲ್ಪ ಅಪ್ಲೈ ಮಾಡಬಹುದು, ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿ ನಾವು ಪರ್ಸ್ಪೆಕ್ಟಿವ್ ಕೇಳಬಹುದು, ಕ್ವಶನ್ ಗಳನ್ನ ಕೇಳುವಂತ ರೀತಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಹೇಳುವಂಥದ್ದು. ಅದೇ ರೀತಿ ಇಲ್ಲೂ ಕೂಡ ಎಕನಾಮಿಕ್ಸ್ ಕಾನ್ಸೆಪ್ಟ್ ಅನ್ನ ಮ್ಯಾಥ್ಸ್ ಟಚ್ ಕೊಟ್ಬಿಟ್ಟು ಅದನ್ನ ಎಕ್ಸಾಂಪಲ್ ಕೇಳಿದಾನೆ. ಸೊ ಹಾಗಿದ್ರೆ ಆನ್ಸರ್ ಯಾವುದು, 8.0. ಓಕೆ, ಸೊ ಇದು ಇರುವಂತದ್ದು. ಸೊ ಇಲ್ಲಿ ನೋಡಿದಾಗ ಇನ್ನೊಂದು ನೆನಪಿಟ್ಟುಕೋ, ಇಲ್ಲಿ ಕೊರತೆ ಅಂದ ತಕ್ಷಣ ಇನ್ನು ಹಲವಾರು ಬರ್ತವೆ. ಹೌದಾ, ಸೊ ಒಂದು ಹಲವಾರು ಕೊರತೆಗಳಲ್ಲಿ ಮತ್ತೆ ಯಾವ್ದೆಲ್ಲ ಇದೆ. ಸೊ ಇದು ಕಂದಾಯ ಕೊರತೆ ಆಯ್ತು, ಆಮೇಲೆ ಪ್ರಾಥಮಿಕ ಕೊರತೆ ಅಂತ ಬರ್ತದೆ. ಹೌದಾ, ಪ್ರೈಮರಿ ಪ್ರಾಥಮಿಕ ಕೊರತೆ. ಇಲ್ಲಿ ಏನಾಗುತ್ತಾ, ವಿತ್ತೀಯ ಕೊರತೆ.
ವಿತ್ತೀಯ ಕೊರತೆ. ಇದ್ರೊಳಗಡೆ ಏನ್ ಮಾಡ್ತೇವೆ, ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು. ಆ ಬಡ್ಡಿ ಪಾವತಿಗಳನ್ನ ಕಳೆದಾಗ ಏನು ಪ್ರೈಮರಿ ಅಥವಾ ಪ್ರಾಥಮಿಕ ಕೊರತೆ ಸಿಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಬಂತು, ನಾವು ಕಂದಾಯ ಒಂದು ಕೊರತೆ ನೋಡಿದ್ದು. ಇನ್ನೊಂದು ಬರುವಂತದ್ದು ಯಾವ್ದಪ್ಪ, ನಾರ್ಮಲ್ ಆಗಿ ಬಜೆಟರಿ ಅಂತ ಕರಿತೀವಿ ನಾವು, ಹೌದಾ? ಆಯವ್ಯಯ ಕೊರತೆ ಅಂತ ಕರಿತೀವಿ ನಾವು, ಆಯವ್ಯಯ ಕೊರತೆ. ಸೊ ಬಜೆಟ್ ಅಂದಾಗ ಇಲ್ಲಿ ನೆನಪಿಟ್ಕೊಳ್ಳಿ, ಒಟ್ಟು ವೆಚ್ಚ ಮೈನಸ್ ಒಟ್ಟು ಸ್ವೀಕೃತಿ ಏನ್ ಬರ್ತದೆ, ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆವೆನ್ಯೂಸ್, ಹೌದಾ? ಬಜೆಟ್ ಅಂದಾಗ ಏನಾಗುತ್ತೆ, ಟೋಟಲ್ ಆಗಿ ಏನೊಂದು ಏನಿದೆ ನಮ್ಮ ಒಂದು ಸರ್ಕಾರದ ಒಂದು ಕಾರ್ಯನಿರ್ವಹಿಸಂತ ಕಂದಾಯ ಯಾವ ರೀತಿಯಿಂದ ಬರ್ತದ, ಆ ರೆವೆನ್ಯೂಸ್ ಯಾವ ರೀತಿಯಾಗಿ ಬರ್ತದ, ಅದೇ ರೀತಿಯಾಗಿ ವೆಚ್ಚ ಎಷ್ಟದ. ಸೊ ಆ ವೆಚ್ಚದಲ್ಲಿ ಕಂದಾಯವನ್ನ ಕಳೆದಾಗ ಬರುವಂತದ್ದು ಯಾವುದು, ಆಯವ್ಯಯ ಕೊರತೆ, ಹೌದಾ? ಒಟ್ಟು ವೆಚ್ಚದಲ್ಲಿ ಆಮೇಲೆ ಕರಿತೀವಿ ನಾವು ಒಟ್ಟು ಸ್ವೀಕೃತಿಗಳನ್ನ ಕಳೆದ್ರೆ ಏನಾಗತ್ತ, ನಮಗೆ ಆಯವ್ಯಯ ವೆಚ್ಚ ಸಿಗತ್ತ. ಸೊ ಹಾಗಿದ್ರೆ ಗೊತ್ತಾಯ್ತಾ? ಸೊ ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ, ವಿತ್ತೀಯ ಒಂದು ನೆನಪಿಟ್ಕೊಳ್ಳಿ, ಕೆಲವೊಂದು ಸಬ್ಜೆಕ್ಟ್ಗಳನ್ನ ಕೆಲವೊಂದು ಶಬ್ದಗಳನ್ನ ಇಂಗ್ಲಿಷ್ ಅಲ್ಲಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ನಾ ವಿತ್ತೀಯದ ಬಗ್ಗೆ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಇಲ್ಲಿ ನೋಡಿ ಮಾನಿಟರಿ ಪಾಲಿಸಿ ಅಂತ ಬರ್ತದೆ, ಹೌದಾ? ಹಾಗೆ ಫಿಸ್ಕಲ್ ಪಾಲಿಸಿ ಅಂತ ಬರ್ತದೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇದಕ್ಕೆ ಹಣಕಾಸು ಅಂತ ಕರಿತೀವಿ ನಾವು, ಹಣಕಾಸು ನೀತಿ ಅಂತ ಕರಿತೀವಿ. ಇದಕ್ಕೆ ವಿತ್ತೀಯ ನೀತಿ ಅಂತ ಕರಿತೀವಿ ನಾವು. ಆದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದು PSI ಮತ್ತೆ PC ಎಕ್ಸಾಮ್ಸ್ ಅಲ್ಲಿ ಈ ಮಾನಿಟರಿಗೆ ಏನಂತ ಕೊಟ್ಟವನೆ, ವಿತ್ತೀಯ ಅಂತ ಕೊಟ್ಬಿಟ್ಟವನೆ. ಹಳೆ PSI ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದ್ರೆ ಕನ್ನಡದಲ್ಲಿ ವಿತ್ತೀಯ ಅಂತಿದೆ, ಇಂಗ್ಲಿಷ್ ಅಲ್ಲಿ ಮಾನಿಟರಿ ಅಂತಿದೆ. ಸೊ ಅದಕ್ಕೆ ಕೆಲವೊಂದು ವರ್ಡ್ಗಳನ್ನ ಆದಷ್ಟು ಇಂಗ್ಲಿಷ್ ನ ಕೂಡ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ರೀಸನ್ ಏನು, ಸಿಂಪಲ್ ಇರುವಂತ ಟಾಪಿಕ್ ಏನು, RBI ಯಾವ ಒಂದು ನೀತಿಯನ್ನ ಪಬ್ಲಿಷ್ ಮಾಡುತ್ತಾ ಅಂತ ಕೇಳುವಂಥದ್ದು, ಸಿಂಪಲ್ ಹಣಕಾಸು ನೀತಿ. ಬಟ್ ಅಲ್ಲಿ ವಿತ್ತೀಯ ನೀತಿ ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಬಿಟ್ಟು ಬಂದ್ರೆ ಮುಗಿದೋಯ್ತು, ಒಂದೇ ಒಂದು ಸಣ್ಣ ಅಂತ ಮಾರ್ಕ್ಸ್ ಕೂಡ ನಿಮ್ಮನ್ನ ಲಿಸ್ಟ್ ಇಂದ ಹೊರಗೆ ಹಾಕ್ತದೆ. ಸೊ ಅದನ್ನ ನೆನಪಿಟ್ಕೊಳ್ಳಿ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಈಗ. ಇಲ್ಲಿ ನೋಡಿ ಒಂದು ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ. ಸೊ SSC ಎಕ್ಸಾಮ್ಸ್ ಅನ್ನ ನೆನಪಿಟ್ಕೊಳ್ಳಿ, ಯಾವೆಲ್ಲ ಮುಖ್ಯ ಆಗುತ್ತೆ, ಸ್ಟ್ಯಾಟಿಕ್ GK ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಕೆಲವಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ಇಂಪಾರ್ಟೆಂಟ್ ಆಗುತ್ತೆ, ಎಕನಾಮಿಕ್ ಫ್ಯಾಕ್ಟ್ಗಳೇನಿದಾವೆ ಪಾಯಿಂಟ್ಸ್ಗಳೇನಿದಾವೆ ಅವುಗಳನ್ನ ಜಾಸ್ತಿ ಕೇಳುವಂಥದ್ದು. ಹಾಗೆ ಇಲ್ಲೊಂದು ನಾವು 2023 ಅಂತ ತಗೊಂಡಿದ್ದೀವಿ. ಸೊ ಅಲ್ಲಿ ತಗೊಂಡಾಗ ಅವ್ರು ಏನ್ ಮಾಡಿದ್ದಾರೆ, ಸ್ವದೇಶ್ ದರ್ಶನ ಬಗ್ಗೆ ಕೇಳಿದ್ದಾರೆ. ಸೊ ಸ್ವದೇಶ್ ದರ್ಶನ್ ಅಂದ್ರೆ ಏನಪ್ಪಾ, ಪರ್ಟಿಕ್ಯುಲರ್ ಆಗಿ 2023 ಜನವರಿಯಲ್ಲಿ ಅಂದ್ರೆ 2.0 ನಾಟ್ 1, ಹೌದಾ? ಸ್ವದೇಶ್ ದರ್ಶನ್ 2.0 ಸ್ಕೀಮ್ ಏನಿದೆ, ಸ್ವದೇಶ್ ದರ್ಶನ್ ಈ ಒಂದು 2.0 ಸ್ಕೀಮ್ ಏನಿದೆ, ಇದರಡಿ ಎಷ್ಟು ತಾಣಗಳನ್ನ, ಪ್ರವಾಸಿ ತಾಣಗಳ ಸಮರ್ಥ ಹಾಗೂ ಜವಾಬ್ದಾರಿ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟಿಗೆ ಸ್ವದೇಶ್ ದರ್ಶನ್ ಅಂದ್ರೆ ಏನಪ್ಪ, ಸ್ವದೇಶ್ ದರ್ಶನ್ ಹೆಸರಲ್ಲಿ ಹೇಳ್ತದ ದರ್ಶನ ಮಾಡೋದು. ಯಾವ ದರ್ಶನ ಮಾಡೋದು, ನಮ್ಮ ದೇಶವನ್ನ ದರ್ಶನ ಮಾಡೋದು. ಸೊ ಹಾಗಿದ್ರೆ ಟೂರಿಸಂ ಬಗ್ಗೆ ಅದ, ಇಷ್ಟಂತೂ ಈಸಿಯಾಗಿ ಗೊತ್ತಾಗುತ್ತೆ, ಹೌದಾ? ನಾನು ಸ್ವದೇಶ್ ದರ್ಶನ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಅವಾಗ ಏನು, ಪ್ರವಾಸ ಕ್ಷೇತ್ರ ಅಥವಾ ತೀರ್ಥ ಕ್ಷೇತ್ರ ಯಾವುದೋ ಒಂದು ಅನ್ಬೋದು, ಹೌದಾ? ಪ್ರವಾಸ ಕ್ಷೇತ್ರಗಳ ಅಭಿವೃದ್ಧಿಯ ಕುರಿತು ಅಥವಾ ಪ್ರವಾಸ ಕ್ಷೇತ್ರಗಳ ಒಂದು ಕ್ಲಸ್ಟರ್ ಡೆವಲಪ್ಮೆಂಟ್ ಕರಿತೀವಿ ನಾವು, ಹೌದಾ? ಈ ಒಂದು ಸ್ವದೇಶಿ ದರ್ಶನ ಅಂದ್ರೆ ಏನು, ನಮ್ಮ ದೇಶದಲ್ಲಿನ ಹಲವಾರು ಪ್ರವಾಸಿ ತಾಣಗಳನ್ನ ಏನ್ ಮಾಡುವಂಥದ್ದು, ಕ್ಲಸ್ಟರ್ ಮೂಲಕ ಟೂರಿಸಂ ಕ್ಲಸ್ಟರ್ ರೆಡಿ ಮಾಡೋದು. ಏನಪ್ಪ ಕ್ಲಸ್ಟರ್ ಅಂದ್ರೆ, ಅಂದ್ರೆ ಪ್ರವಾಸಿ ಗುಂಪುಗಳಾಗಿ ರೆಡಿ ಮಾಡುವಂಥದ್ದು. ಈ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕ ಅನ್ಕೊಳ್ಳುವಂತೆ ವೆಸ್ಟರ್ನ್ ಘಾಟ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಕಡೆ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಡಿಸ್ಟಿಕ್ ತಗೊಂಡ್ರೆ ಸಾಲು ಸಾಲಾಗಿ ಒಂದೇನು ನೈಸರ್ಗಿಕವಾದಂತ ಒಂದು ಫಾಲ್ಸ್ ಗಳು ಕಂಡು ಬರ್ತವೆ, ಜಲಪಾತಗಳು, ಹೌದಾ? ಅಲ್ಲೇನು ನೈಸರ್ಗಿಕವಾದಂತ ಒಂದು ಅಥವಾ ನೇಚರ್ ಒಂದು ಕ್ಲಸ್ಟರ್ ರೆಡಿ ಮಾಡುವಂಥದ್ದು. ಅದೇ ಒಂದು ಕರಾವಳಿ ಸೈಡ್ ಬಂದ್ರೆ ಬೀಚ್ ಗಳು ಬರ್ತದೆ, ಸೊ ಆ ಬೀಚ್ ಕ್ಲಸ್ಟರ್ ರೆಡಿ ಮಾಡುವಂಥದ್ದು. ಈ ರೀತಿಯಾದಂತ ಸ್ವದೇಶ್ ದರ್ಶನದ ಪ್ರಮುಖ ಉದ್ದೇಶ ಏನು, ಆ ಟೂರಿಸಂ ಏನ್ ಸೆಂಟರ್ ಇದಾವೆ ಅಥವಾ ಟೂರಿಸಂ ಪ್ಲೇಸಸ್ ಇದಾವಲ್ಲ, ಅದನ್ನ ಗುಂಪು ಗುಂಪಾಗಿ ರೆಡಿ ಮಾಡಿಬಿಟ್ಟು ಅಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತಗೊಳ್ಳೋದು. ಅದು ಸ್ವದೇಶ್ ದರ್ಶನ್ 1 ಇರುವಂತದ್ದು. ಅದು ಯಾವಾಗ ಸ್ಟಾರ್ಟ್ ಆಗಿದ್ದು, 2015 ಶುರು ಆಗಿದ್ದು, ಹೌದಾ? ನೆನಪಿಟ್ಕೊಳ್ಳಿ, ಸ್ವದೇಶ್ ದರ್ಶನ್ ಫಸ್ಟ್ ಏನಿದೆ, ಹೌದಾ? ಸ್ವದೇಶ್ ದರ್ಶನ್ ಫಸ್ಟ್ ಏನಿದೆ, ಇದು 2015 ಶುರುವಾಗಿರುವಂತದ್ದು. ಇದರ ಒಂದು ಪ್ರಮುಖವಾದಂತಹ ಉದ್ದೇಶ ಏನು, ಟೂರಿಸಂ ಕ್ಲಸ್ಟರ್ ಅಥವಾ ಪ್ರವಾಸಿ ಕೇಂದ್ರಗಳ ಒಂದು ಅಥವಾ ಸ್ಥಳಗಳ ಒಂದು ಗುಂಪನ್ನ ರೆಡಿ ಮಾಡೋದು, ಇದು ಪ್ರಮುಖವಾಗಿತ್ತು. ಇದೇ 2023 2.0 ಅಂತ ಶುರು ಮಾಡಿದ್ದಾರೆ, ಹೌದಾ? ಇದು ಇಂಪಾರ್ಟೆನ್ಸ್ ಏನು, ಇಲ್ಲಿ ಸಸ್ಟೈನೇಬಲ್ ಅಂಡ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಟೂರಿಸಂ,
ಓಕೆ, ಸುಸ್ಥಿರವಾದಂತ, ಹೌದಾ, ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ಕರಿತೀವಿ, ಆ ಸುಸ್ಥಿರವಾದಂತ ಹಾಗೆ ಪರಿಸರ ಸ್ನೇಹಿ ಪ್ರವಾಸಿ ತಾಣಗಳನ್ನ ರೆಡಿ ಮಾಡುವಂಥದ್ದು. ಸುಸ್ಥಿರ ಅಭಿವೃದ್ಧಿ ಆಲ್ರೆಡಿ ಗೊತ್ತಿರುವಂತದ್ದು ಏನು, ನಮ್ಮ ಉದ್ದೇಶಗಳು ಅಥವಾ ನಮ್ಮ ಆಸೆಗಳನ್ನ ಈಡೇರಿಸುವ ಜೊತೆಗೆ ನಮ್ಮ ಭವಿಷ್ಯತ್ತಿನ ಪೀಳಿಗೆ ಕೂಡ ಬೇಕಾಗಿರುವಂತ ಸಂಪನ್ಮೂಲಗಳನ್ನ ಏನು ಸೇವ್ ಮಾಡಿಡುವಂಥದ್ದು ಅಥವಾ ಉಳಿಸಿಡುವಂಥದ್ದು, ಅದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹೌದಾ, ಸೊ ಅದರ ಒಂದು ಉದ್ದೇಶ ಏನು, ಸಸ್ಟೈನೇಬಲ್, ಸುಸ್ಥಿರ, ಎಕೋ ಫ್ರೆಂಡ್ಲಿ ಟೂರಿಸಂ ಅಂತ ಕರಿತೀವಿ. ಎಕೋ ಫ್ರೆಂಡ್ಲಿ ಟೂರಿಸಂ. ಓಕೆ, ಇದು ಇರುವಂತದ್ದು. ಸೊ ಇಲ್ಲಿ ಕೇರುವಂತದ್ದೇನು, ಎಷ್ಟು ತಾಣಗಳನ್ನ, ನಾರ್ಮಲ್ ಆಗಿ ಎಷ್ಟು ನಗರಗಳನ್ನ ಸಮರ್ಥ ಹಾಗೂ ಜವಾಬ್ದಾರಿ, ಇಲ್ಲಿ ಇಂಗ್ಲಿಷ್ ನೋಡಿ ಏನ್ ಕೇಳಿದ್ದಾರೆ, ಸಸ್ಟೈನೇಬಲ್ ಅಂಡ್ ರೆಸ್ಪಾನ್ಸಿಬಲ್ ಡೆಸ್ಟಿನೇಷನ್. ಹೌದಾ, ಫಸ್ಟ್ ಫೇಸ್ ಅಲ್ಲಿ ಕೇರುದು 2023 ಜನವರಿ ಆಗಿದ್ದು ಫಸ್ಟ್ ಇರುವಂತದ್ದು. ಸೊ ಇಲ್ಲಿ ನಾರ್ಮಲ್ ಆಗಿ ಸ್ವದೇಶ್ ದರ್ಶನ್ 2.0 ಅಡಿ 57 ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿಪಡಿಸಕ್ಕೆ ಅನ್ಕೊಂಡಿದ್ದಾರೆ. ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರುವಂತದ್ದು, ಇಲ್ಲಿ ಕೇಳುವಂತ ಕ್ವಶನ್ಗೆ ಆನ್ಸರ್ ಯಾವ್ದಂದ್ರೆ 30. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇರುವಂತದ್ದು. ನೆನಪಿಟ್ಕೊಳ್ಳಿ ಯಾವ ರೀತಿ ಅಂತ ಕ್ವಶನ್ ಬಂದಿದೆ, ಅಂಕಿ ಸಂಖ್ಯೆಗಳು. ಹೌದಾ, ಇದು SSC GD ಇಂದ ನಾವೇನು ಎತ್ಕೊಂಡಿದೀವಿ, ಆ ಒಂದು ಕ್ವಶನ್ ಅಲ್ಲಿ ಕೇರುವಂತದ್ದು. ಹೌದಾ, ಆ SSC GD ಯ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಒಂದು ಸ್ಕೀಮ್ ಇದೆ, ಆ ಸ್ಕೀಮ್ ಏನಂತ ಕೇಳಿಲ್ಲ, ಆ ಸ್ಕೀಮ್ ನಡಿ ಎಷ್ಟು ನಗರಗಳನ್ನ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಸ್ವಚ್ಛ ಭಾರತ್ ಅಭಿಯಾನ್ 3.0 4.0 ಅಂತ ಅನ್ಕೊಳ್ಳಂತೆ. ಸೊ ಅದರಡಿ ಯಾವ ಹೊಸ ನಗರಗಳನ್ನ ಏನು ಕ್ಲಸ್ಟರ್ ಆಗಿ ಮಾಡ್ಬೇಕು ಅಥವಾ ಒಂದು ಕ್ಲೀನ್ ಸಿಟಿ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಅಥವಾ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಆಗಿರ್ಬೋದು. ಸೊ ಈ ರೀತಿ ಅಂತ ಕ್ವಶನ್ಗಳು ನಾರ್ಮಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳೋದು ಜಾಸ್ತಿ. ಸೊ ನೆಕ್ಸ್ಟ್ ಹೋಗೋಣ ಅಂತೆ ಹಿಸ್ಟ್ರಿ ಕ್ವಶನ್. ಓಕೆ, ಹಿಸ್ಟ್ರಿ 1 or 2 ಕ್ವಶನ್ ಇದ್ದೇ ಇರ್ತದೆ ನಾರ್ಮಲ್ ಆಗಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಪರ್ಟಿಕ್ಯುಲರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಫೇವರೇಟ್ ಇರುವಂತದ್ದು, ಬೇರೆ ಯಾವ್ದನ್ನ ಕೇಳಲ್ಲ. ಆನ್ಸೆಂಟ್ ಮಿಡಿವಲ್ ಕಂಪೇರ್ ಮಾಡಿದ್ರೆ ಮಾಡರ್ನ್ ಅಲ್ಲೇ ಜಾಸ್ತಿ ಕ್ವಶನ್ ಅನ್ನ ಕೇಳುವಂತದ್ದು. ಆನ್ಸೆಂಟ್ ಮಿಡಿವಲ್ ನಾರ್ಮಲ್ ಆಗಿ ಆರ್ಟ್ ಅಂಡ್ ಕಲ್ಚರ್ ಜಾಸ್ತಿ ಫೋಕಸ್ ಮಾಡ್ತಾರೆ SSC ಎಕ್ಸಾಮ್ಸ್ ಗಳಲ್ಲಿ. ಸೊ ಫಸ್ಟ್ ಗೆ ನೋಡೋಣ ಅಂತೆ, ಇಲ್ಲಿ ಏನ್ ಕೇಳಿದರೆ, ಇನ್ 1920 ಹೂ ಅಮಾಂಗ್ ದ ಫಾಲೋವಿಂಗ್ ರೋಡ್ ದ ಕಾಂಗ್ರೆಸ್ ಪಾರ್ಟೀಸ್ ನೆಹರು ರಿಪೋರ್ಟ್. ಎಲ್ರಿಗೂ ಗೊತ್ತಿರುವಂತದ ನೆಹರು ರಿಪೋರ್ಟ್, ಅ ಫ್ಯೂಚರ್ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ ಬೇಸ್ಡ್ ಆನ್ ದ ಗ್ರಾಂಟಿಂಗ್ ಆಫ್ ಡೊಮಿನಿಯನ್ ಸ್ಟೇಟಸ್. ಹೌದಾ, ಸೊ 1928 ನೆಹರು ರಿಪೋರ್ಟ್ ಅಂತ ಹೆಸರು ಹೇಳ್ತಾ ಇದೆ, ಹೆಸರಲ್ಲೇ ಇದೆ. ಇದ್ರಿಬ್ಬರು ಇರಬೇಕು, ಯಾರು, ಜವಾಹರ್ಲಾಲ್ ನೆಹರು ಇರಬೇಕು, ಇಲ್ಲ ಮೋತಿಲಾಲ್ ನೆಹರು ಇರಬೇಕು. ಇವೆರಡು ಆನ್ಸರ್ ರಾಂಗ್ ಆಗಿದ್ರೆ ಸಿಂಪಲ್ ಆಗಿರುವಂತದ್ದು. ಹೆಡ್ ಯಾರಾಗಿದ್ರೆ ಇವರಿಬ್ಬರಲ್ಲಿ ಯಾರೋ ಒಬ್ರು ಇರ್ಬೇಕು, ಹಾಗೆ ಸುಮ್ಮನೆ ಗೆಸ್ ಮಾಡೋಣ ಅಂತ ಅನ್ಕೊಳ್ಳೋಣ. ಹೌದಾ, ಹಾಗಿದ್ದಾಗ ಯಾರಪ್ಪ 1928 ಇನ್ನೂ ಜವಾಹರ್ಲಾಲ್ ನೆಹರು ಅಷ್ಟು ಮೆಚೂರ್ಡ್ ಆಗಿರುವಂತ ಪರ್ಸನ್ ಇರಲಿಲ್ಲ. ಮೆಚೂರ್ಡ್ ಇನ್ ದ ಸೆನ್ಸ್ ಏನು, ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟರ ಮಟ್ಟಿಗೆ ಪಾಲ್ಗೊಂಡಿರ್ಲಿಲ್ಲ. ಸೊ ಹಾಗಿದ್ರೆ ಅವಾಗಿದ್ದಂತ ಒಬ್ಬ ವಿದ್ವಾಂಸ ಅಥವಾ ಒಂದು ಲಾಯರ್ ಅಂತ ಏನ್ ಕರಿತೀವಿ, ಅಲ್ಲಿದ್ದವರು ಎಂ ನೆಹರು ಅಥವಾ ಜವಾಹರ್ಲಾಲ್ ನೆಹರು ಅವರ ತಂದೆ ಇದ್ದಂತ ಮೋತಿಲಾಲ್ ನೆಹರು. ಹೌದಾ, ಆನ್ಸರ್ ಸಿಂಪಲ್ ಅದ, ಸಿಂಪಲ್ ಆಗಿ ಕೇಳುವಂಥದ್ದು. ಆದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಇದರ ರಿಲೇಟೆಡ್ ಕೇಳಿದ್ದಾರೆ, ಏನಪ್ಪ, ನೆಹರು ರಿಪೋರ್ಟ್ ಏನಿದೆ, ನೆಹರು ರಿಪೋರ್ಟ್ ಅಲ್ಲಿ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಏನು. ಈಗ ಕಾಮನ್ವೆಲ್ತ್ ರಾಷ್ಟ್ರಗಳಿದಾವೆ ಕೆಲವೊಂದಿಷ್ಟು, ಅವು ಪೂರ್ತಿಯಾಗಿ ಸಾರ್ವಭೌಮ ಅಲ್ಲ. ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮಲ್ಲೇ ಅಂದ್ರೆ ಬ್ರಿಟಿಷ್ ಮೊನಾರ್ಕಿಗೆ ಬಿಟ್ಬಿಟ್ಟು, ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ಬಿಟ್ಬಿಟ್ಟು ಉಳಿದ ಆಡಳಿತದ ಅಂಶಗಳನ್ನ ಮಾತ್ರ ನಾವು ತಗೊಳ್ಳುವಂಥದ್ದು. ಅದರ ಬಗ್ಗೆ ಹೇಳ್ತದ ಯಾವುದು, ಇದು ನೆಹರು ರಿಪೋರ್ಟ್ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಹೇಳ್ತದ. ಹಾಗೆ ಇನ್ನೇನ್ ಹೇಳ್ತದ, ಸಂವಿಧಾನ ರಚನೆ ಬಗ್ಗೆ ಫಸ್ಟ್ ಗೆ ಮೆನ್ಷನ್ ಮಾಡುವಂಥದ್ದು. ಯಾಕಂದ್ರೆ 1927 ಸೈಮನ್ ಕಮಿಷನ್ ಆಗ್ತದೆ. ಹೌದಾ, ಸೈಮನ್ ಕಮಿಷನ್ ಯಾಕೆ ಬೈಕಟ್ ಮಾಡ್ತಾರೆ, ಅಲ್ಲಿ ಯಾರೊಬ್ರು ಕೂಡ ನಮ್ಮ ಭಾರತೀಯರು ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. 1927 ಸೈಮನ್ ರಿಪೋರ್ಟ್ ಅಂತ ಏನ್ ಕರಿತೀವಿ ಅದು ಇರುವಂತದ್ದು. ಅದರ ಅಡಿ ಹಾಗಿದ್ರೆ ನೀವೊಂದು ಮಾಡಿ ತೋರಿಸಿ ನೋಡೋಣ, ನಿಮ್ಮ ಹತ್ರ ದಮ್ ಇದ್ರೆ. ಭಾರತೀಯರಿಗೆ ಚಾಲೆಂಜ್ ಹಾಕಿದ್ರು, ನಾವು ಮಾಡಿ ತೋರಿಸಿದ್ವು, ಭಾರತೀಯರು ಅದರೊಳಗೆ ಕಮ್ಮಿ ಇಲ್ಲ. ಹೌದಾ, ನೆಹರು ರಿಪೋರ್ಟ್ ಅನ್ನ ತಂದು 1928 ನಾವೇನ್ ಕೇಳಿದ್ವು, ಡೊಮಿನಿಯನ್ ಸ್ಟೇಟಸ್ ಕೊಡಿ. ಡೊಮಿನಿಯನ್ ಸ್ಟೇಟಸ್ ಅದರ ಏನರ್ಥ, ಸಾರ್ವಭೌಮತ್ವ ನಿಮ್ಮ ಹತ್ರನೇ ಇರಲಿ, ನಮಗೆ ಜಸ್ಟ್ ಆಡಳಿತ ಅಧಿಕಾರವನ್ನು ಕೊಡಿ. ಕಾಮನ್ವೆಲ್ತ್ ರಾಷ್ಟ್ರದ ಒಂದು ಆ ರೀತಿಯಾದಂತ ಒಂದು ಆಡಳಿತದ ಚುಕ್ಕಾಣಿಯನ್ನ ಕೊಡಿ ಅಂತ ಕೇಳಿದ್ದು. ಅದ್ರ ಬಿಟ್ಟು ಮತ್ತೆ ಬೇರೆ ಕ್ವಶನ್ ಕೇಳಿದಾರೆ ಇಲ್ಲಿ ಕೇಳಿದ್ದು ಯಾವೆಲ್ಲ ಅಂಶಗಳ ಬಗ್ಗೆ ಈ ನೆಹರು ರಿಪೋರ್ಟ್ ಮಾತಾಡ್ತು ಅಂತ ಕ್ವಶನ್ ಕೇಳಿದ್ದು. ಸೊ ನೆಹರು ರಿಪೋರ್ಟ್ ನಾರ್ಮಲ್ ಆಗಿ ಏನ್ ಹೇಳ್ತು, ಇಲ್ಲಿ ಸಿವಿಕ್ ರೈಟ್ಸ್ ಅಂತ ಕರಿತೀವಿ ನಾವು, ನಾಗರಿಕ ಹಕ್ಕುಗಳು, ನಾಗರಿಕ ಮೂಲಭೂತ ಹಕ್ಕುಗಳು. ಇದು ಕೂಡ ಒಂದು ಕ್ವಶನ್ ಆಗಿದೆ, ಯಾವ ಮೂಲಭೂತ ಹಕ್ಕುಗಳನ್ನ ಇಲ್ಲಿ ಹೇಳ್ತು ಅಂತ ಕೂಡ ಕೇಳಿದ್ದಾರೆ. ಫಸ್ಟ್ ಗೆ ಈಕ್ವಲ್ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ನಾವು ನೀವು ಎಲ್ಲರೂ ಕೂಡ
ಸಮಾನರು ಅಂತ ಹೇಳುವಂಥದ್ದು ಯಾವುದು? ಫಸ್ಟ್ಗೆ ಈ ಮೂಲಭೂತ ಹಕ್ಕುಗಳಿದ್ದದ್ದು. ಆಮೇಲೆ ಏನು ಕೇಳ್ತಾರೆ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅಂದ್ರೇನು? ಮಾತಾಡುವ ಹಕ್ಕು. ಹೌದಾ? ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇಲ್ಲಿ ಹೇಳುವಂಥದ್ದು. ಅಭಿವ್ಯಕ್ತಿ, ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುವಂಥದ್ದು, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಇನ್ನೂ ಕೂಡ ರೈಟ್ ಟು ಪ್ರಾಪರ್ಟಿ ಕೂಡ ಮಾತಾಡ್ತಾರೆ, ಬಟ್ ಅದು ಡೆಪ್ತ್ ಆಗಿ ಕರೆಕ್ಟ್ ಆಗಿಲ್ಲ. ಸೊ ಅದ್ರ ಬಗ್ಗೆ ನಾವು ಬಿಡೋಣ ಅಂತ. ಹಾಗೆ ಇನ್ನೊಂದು ಬರ್ತದ ಇಲ್ಲಿ ಪ್ರಾಂತೀಯ ಒಂದು ವಿಷಯಗಳಲ್ಲಿ ಇವ್ರು ಏನ್ ಮಾಡ್ತಾರೆ? ಫಸ್ಟ್ ಟೈಮ್ ಯೂನಿವರ್ಸಲ್ ಅಡಲ್ಟ್ ಸಪ್ರೈಸ್ ಅಂತ ಕರಿತೀವಿ. ಅಂದ್ರೆ ಸಾರ್ವತ್ರಿಕ ಮತದಾನದ ಹಕ್ಕನ್ನ ಇವರು ಕೊಡಬೇಕಂತ ಹೇಳ್ತದ. ಇದು ಸಾರ್ವತ್ರಿಕ, ಇದು ಕೂಡ ಕ್ವಶನ್ ಆಗಿರುವಂತದ್ದು. ಸಾರ್ವತ್ರಿಕ ಮತದಾನದ ಹಕ್ಕನ್ನ ನೀಡುವಂಥದ್ದು ಯಾವುದು? ಈ ನೆಹರು ರಿಪೋರ್ಟ್ ಅಲ್ಲಿ ಹೇಳ್ತದ. ಎಲ್ಲಿ? ಪ್ರಾವಿನ್ಷಿಯಲ್ ಲೆವೆಲ್ ಅಲ್ಲಿ, ಸೆಂಟ್ರಲ್ ಅಲ್ಲ, ಪ್ರಾವಿನ್ಷಿಯಲ್. ಅಂದ್ರೆ ಪ್ರಾವಿನ್ಷಿಯಲ್ ಅಂದ್ರೆ ಯಾವುದು? ಪ್ರಾಂತ್ಯಗಳಲ್ಲಿ ನೀಡುವಂಥದ್ದು. ಆಮೇಲೆ ಕ್ವಶನ್ ಕೇಳ್ತಾರೆ, ನೆಹರು ರಿಪೋರ್ಟ್ ಈ ಒಂದು 1927 ಅಂದ್ರೆ 1919ರಲ್ಲಿ ಏನೋ ಸಪರೇಟ್ ಎಲೆಕ್ಟ್ರೇಟ್ ಅಂತ ಆಗಿತ್ತು. 1909 ಮತ್ತೆ 19ರಲ್ಲಿ, ಹೌದಾ? ಆ ಸಪರೇಟ್ ಎಲೆಕ್ಟ್ರೇಟ್, ಪ್ರತ್ಯೇಕ ಧರ್ಮವಾರು ಪ್ರಾತಿನಿಧ್ಯ, ಅದನ್ನ ಖಂಡಿಸ್ತಾರೆ. ಅದರ ಬದಲು ಏನ್ ಮಾಡ್ತಾರೆ ಇವರು? ಪ್ರಾತಿನಿಧ್ಯನ ಕೊಡೋಣ, ಎಲ್ಲರೂ ಓಟ್ ಹಾಕೋಣ ಅಂತ, ಆದ್ರೆ ರಿಸರ್ವೇಶನ್ ಇಡೋಣ. ಈ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಮುಸ್ಲಿಂ ಪ್ರಾಬಲ್ ಇದೆ ಒಂದು ಏರಿಯಾ ಇದೆ ಅಂತ ಅನ್ಕೊಳ್ಳೋಣ, ಅಥವಾ SC ST ಪ್ರಾಬಲ್ ಇದೆ ಏರಿಯಾ ಅಂತ ಅನ್ಕೊಳ್ಳೋಣ. ಇವ್ರ ಇಂಟೆನ್ಷನ್ ಏನು? ಎಲ್ಲರೂ ಓಟ್ ಹಾಕ್ಬೇಕು. ಕೆಲವೊಂದು ಸ್ಥಳಗಳನ್ನ ಸದ್ಯಕ್ಕೆ ಏನಿದೆಯಲ್ಲ SC ST ಮೀಸಲ ಇದಾವಲ್ಲ, ಆ ರೀತಿಯಾಗಿ ರಿಸರ್ವ್ಡ್ ಇರೋಣ, ಎಲ್ಲರೂ ಓಟ್ ಹಾಕೋಣ, ನಮ್ಗೆ ಯಾರು ಬೇಕಾದ್ರೂ ಆರಿಸೋಣ, ಬಟ್ ಧರ್ಮವಾರು ಬೇಡ. ಯಾವ ಒಂದು ಹಿಂದುಳಿದ ವರ್ಗ ಇರ್ತದ ಅವ್ರಿಗೆ ಕೊಡುವಂಥದ್ದು. ಅವೆಲ್ಲ ಅಂಶಗಳು ಈ ಮೋತಿಲಾಲ್ ನೆಹರು ರಿಪೋರ್ಟ್ ಅಲ್ಲಿ ಇರುವಂಥದ್ದು. ಇದು ಸಿಂಪಲ್ ಆಗಿರುವಂಥದ್ದು. ಈ ಎಲ್ಲ ಕ್ವಶನ್ಗಳು ನೆಹರು ರಿಪೋರ್ಟ್ ಬಗ್ಗೆ ಕೇಳುವಂಥದ್ದು. ನೆನಪಿಟ್ಕೊಳ್ಳಿ, ಜವಾಹರ್ಲಾಲ್ ನೆಹರು ಅಲ್ಲ, ಮೋತಿಲಾಲ್ ನೆಹರು. ಹೌದಾ? ಇದು ಒಂದು ಪಾಯಿಂಟ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಾರಿ. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ, ದ ಆಟೋಬಯೋಗ್ರಫಿ ಆಫ್ ವಿಂಗ್ಸ್ ಆಫ್ ಫೈರ್. ಇಂಥ ಕೆಲವೊಂದು ಟೈಮ್ನಾಗ ಅಂತ ನಿಮ್ಗೆ ಹಂಗ ಎಲ್ಲ ಪೂರ್ತಿ ರೆಡಿ ಮಾಡ್ಕೇಸ ಬಾಯಾಗ ಇಡ್ಬೇಕು ಅಂತ ಒಂದು ನೋಡ್ತಾ ಕೆಲವೊಂದಿಷ್ಟು. ಹೌದಾ? ಸಿಹಿ ತಿರ್ತನ ಬರುವಂತದ್ದು. ಹೌದಾ? ಅಂತರ ನಮ್ ಕಡೆ ಗೋಧಿ ಕುಟ್ಟಿದ್ ಹುಗ್ಗಿ ತಿಂದಂಗ ಆ ರೀತಿಯಾಗಿ ಕೆಲವೊಂದು ಕ್ವಶನ್ ಬಂದ್ಬಿಡ್ತಾವ ಆಮೇಲೆ ಸಡನ್ ಆಗಿ. ಹೌದಾ? ಗಣೇಶ ಚತುರ್ಥಿ ರೀಸೆಂಟ್ ಆಗಿ ಆಯ್ತು. ಮೋದಕ ಅಂತ ಅಂದ್ರೆ ನಾರ್ಮಲ್ ಹೆಂಗ ಗೋಧಿ ಕುಟ್ಟೋದಿಗೆ ಫಿಕ್ಸ್ ನಮ್ ಕಡೆ ಯಾವ್ದೋ ಒಂದು ಫಂಕ್ಷನ್ ಆದ್ರೂ ಕೂಡ. ಸೊ ಹಂಗ ವಿಂಗ್ಸ್ ಆಫ್ ಫೈರ್ ಅಂತ ಕ್ವಶನ್ ಬಂದಂದ್ರ ಏನು? ಗೋಧಿ ಕುಟ್ಟಿದ್ ಹುಗ್ಗಿ ತಿಂದಂಗನ. ಯಾವ್ದ? ಸಿಂಪಲ್, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದಾ? ದ ಓನ್ಲಿ ಪ್ರೆಸಿಡೆಂಟ್ ಹೂ ಡಸಂಟ್ ಹೇಟೆಡ್ ಬೈ ನನ್. ನಾವ್ ಹೇಳ್ಬೋದ ಸಿಂಪಲ್ ಆಗಿ, ಯಾವ ಒಬ್ಬ ವ್ಯಕ್ತಿನೂ, ಒಬ್ಬ ಸಣ್ಣ ಹುಡುಗ ಆಗಿರ್ಬೋದು, ದೊಡ್ಡವನಾಗಿರ್ಬೋದು, ಅವನ ಬೇಕಾದಾಗಿದ್ರು ಪ್ರಪಂಚದ ಯಾವುದೇ ಒಬ್ಬ, ನಾಟ್ ಜಸ್ಟ್ ಇಂಡಿಯಾ, ಪ್ರಪಂಚದ ಯಾವುದೇ ಒಬ್ಬ ವ್ಯಕ್ತಿಯು ದ್ವೇಷವನ್ನ ಮಾಡದೇ ಇರುವಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಅಬ್ದುಲ್ ಕಲಾಂ. ನನ್ನ ಪ್ರಕಾರ ಹೇಳ್ತಾ ಇರೋದು. ಯಾಕಂದ್ರೆ ಅಷ್ಟೊಂದು ಹಂಬಲ್ ಆಗಿದ್ರು, ಅಷ್ಟೊಂದು ವಿಚಾರಧಾರೆಯನ್ನು ಹೊಂದಿದ್ರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ಇಸ್ರೋ ಆಗಿರ್ಬೋದು, ಪ್ರತಿಯೊಂದು DRDO ವರ್ಕ್ ಮಾಡ್ಬಿಟ್ಟು ಆ ಕ್ಷಿಪಣಿ ವ್ಯಕ್ತಿ ಅಂತ ಕರಿತೀವಿ, ಅಥವಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಆ ಒಬ್ಬ ವ್ಯಕ್ತಿಯ ಕುರಿತಾದಂತ ಆತ್ಮಕಥೆ ಯಾವುದು? ವಿಂಗ್ಸ್ ಆಫ್ ಫೈರ್. ಹಾಗೆ ಅಬ್ದುಲ್ ಕಲಾಂ ಆನ್ಸರ್ ಆಯ್ತಾ ಆಗಿದ್ರೆ. ಹಾಗೆ ಇವರು ಯಾವೆಲ್ಲ ಒಂದು ಪುಸ್ತಕಗಳನ್ನ ಬರೆದಿದ್ದಾರೆ ನಾರ್ಮಲ್ ಆಗಿ ಫೇಮಸ್ ಇರುವಂತದ್ದು. ಇಗ್ನೈಟೆಡ್ ಮೈಂಡ್ಸ್ ಅಂತ ಕೇಳಿದಿರ? ಹೌದಾ? ಮೈಂಡ್ಸಿಗೆ ಹೋಗಿ ಮೆದುಳಿಗೆ ಬೆಂಕಿ ಹೆಚ್ಚಿ ಅಂತ ಕನ್ನಡ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ಬೇಡಿ ಮತ್ತೆ. ಓಕೆ? ಸೊ ಇಲ್ಲಿ ಅವ್ರು ಕೇಳಿರುವಂತದ್ದು ಇಗ್ನೈಟೆಡ್ ಮೈಂಡ್ಸ್ ಅಂದ್ರೆ ಆ ಒಂದು ಮೆದುಳು ಸಕ್ರಿಯವಾಗಿ ಆಲೋಚನೆ ಮಾಡುವಂಥದ್ದು. ಅದಕ್ಕೆ ಸ್ವಲ್ಪ ಫುಡ್ ಕೊಡಿ. ಯಾವ ರೀತಿಯಿಂದ ಫುಡ್ ಅದಕ್ಕೊಂದು ವರ್ಕ್ ಆಗುವಂಥದ್ದು, ಆ ರೀತಿಯಂತ ಪಾಯಿಂಟ್ಸ್ ಇರುವಂಥದ್ದು. ಹಾಗೆ ಇಂಡಿಯಾ 2020 ನೋಡಿ, ಅವರು ಇದ್ದದ್ದು ಯಾವಾಗ? 2007ರಲ್ಲಿ ಅವರು ಪ್ರೆಸಿಡೆಂಟ್ ಆಗಿದ್ರು. ಎಷ್ಟನೇ ಪ್ರೆಸಿಡೆಂಟ್ ಆಗಿದ್ರು? 11ನೇ ಪ್ರೆಸಿಡೆಂಟ್ ಆಗಿದ್ರು. ಹೌದಾ? ಸೊ ಹಾಗಿದ್ರೆ ಆ ಒಬ್ಬ ವ್ಯಕ್ತಿ ಇಗ್ನೈಟೆಡ್ ಮೈಂಡ್ಸ್ ಆಗಿರ್ಬೋದು, ಇಂಡಿಯಾ 2020 ಅಂತ ಒಂದು ಫ್ಯೂಚರ್ ಪರ್ಸ್ಪೆಕ್ಟಿವ್ ಏನಿದೆ, ಆ ಒಂದು ಭವಿಷ್ಯದ ಯೋಜನೆ ಕುರಿತಾಗಿ ಹೇರುವಂತ ಪುಸ್ತಕಗಳು ತುಂಬಾ ಅಂದ್ರೆ ತುಂಬಾ ಸುಂದರ ಆಗಿದ್ದಾವೆ. ಯಾರೆಲ್ಲ ಈಗ ನಿಮಗೆ ಮೈಂಡ್ ಸ್ಟ್ರೆಸ್ ಆಗ್ತಾ ಇರ್ತದಲ್ಲ, ಅಂತ ಟೈಮಲ್ಲಿ ಓದಕ್ ಟ್ರೈ ಮಾಡಿ. ನಿಮಗೆ ಒಂಥರ ಮೋಟಿವೇಶನ್ ಮಾಡುವಂಥದ್ದು. ರಾಮೇಶ್ವರದ ಒಬ್ಬ ನ್ಯೂಸ್ ಪೇಪರ್ ಹಾಕುವಂತ ಹುಡುಗ ಏನು ನಮ್ಮ ಭಾರತದ ಅತ್ಯುನ್ನತ ಹುದ್ದೆಯಾದಂತ ರಾಷ್ಟ್ರಪತಿ ಹುದ್ದೆಯನ್ನು ಇರಿಸೋದಾಗಿರ್ಬೋದು. ಹಾಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದಾ? ಯಾವ ರೀತಿಯಾಗಿ ಒಂದು ಸೈಕಲ್ ಮೇಲೆ ಒಂದು ಟೈಮಲ್ಲಿ ತಗೊಂಡು ಹೋದಂಥದ್ದು ಲಾಂಚಿಂಗ್ ಪ್ಯಾಡಿಗೆ ರಾಕೆಟ್ ಅನ್ನ, ಅಲ್ಲಿಂದ ಹಿಡ್ಕೊಂಡು ಅವರೇ ಒಂದು ಜೆಟ್ ವಿಮಾನದಲ್ಲಿ ಕುತ್ಕೊಂಡು ಆ ಜೆಟ್ ವಿಮಾನನ ನಡೆಸಿದಂತ ಕೀರ್ತಿ. ಹಲವಾರು ಕೀರ್ತಿಗಳು ಅಬ್ದುಲ್ ಕಲಾಂ ಅವರ ಹೆಸರಿಗಿದೆ. ಔಲ್ ಫಕೀರ್ ಜೈನುಲಬ್ದೀನ್ ಕಲಾಂ ಅಂತ ನಾವೇನ್ ಕರಿತೀವಿ, ದ ಮೋಸ್ಟ್ ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಅದರ್ ಥಿಂಗ್ಸ್ ನೋಡೋಣ ಅಂತ ಇಲ್ಲಿ ಬೇರೆಯವರು ಕೂಡ ಇದ್ದಾರೆ. ರತನ್ ಟಾಟಾ ಅವರ ಆಟೋಬಯೋಗ್ರಫಿ 3-4 ಇದಾವೆ. ಸೊ ಹಾಗಾಗಿ ಅವಶ್ಯಕತೆ ಇಲ್ಲ.
ಸೊ ಕಿರಣ್ ಬೇಡಿ ಅವರು ಅಂತ ಅನ್ಕೊಂಡ್ರೆ ಏನಾಗುತ್ತೆ ನಾವು ನಾರ್ಮಲ್ ಆಗಿ ಇಲ್ಲಿ ಕಿರಣ್ ಬೇಡಿ ಅವರೇನು ಭಾರತದ ಫಸ್ಟ್ IPS ಆಫೀಸರ್ ಆಗ್ತಾರೆ. ಸೊ ಇವರ ಒಂದು ಆತ್ಮಕಥೆ ಅಂತಂದ್ರೆ ಐ ಡೇರ್, ನೋಡಿ ಬಿ ಎಕ್ಸ್ಟ್ರಾಡಿನರಿ, ಇವರ ಒಂದು ಆತ್ಮಕಥೆ ಇದೆ. ಹೌದಾ, ಐ ಡೇರ್ ಬಿ ಎಕ್ಸ್ಟ್ರಾಡಿನರಿ ಅಂತ ಹೇಳ್ತಾರೆ. ಹೆಸರಲ್ಲಿದೆ IPS ಆಫೀಸರ್, ಭಾರತದ ಪ್ರಥಮ ಮಹಿಳಾ IPS ಪೊಲೀಸ್ ಅಧಿಕಾರಿ. ಹೌದಾ, ಸೊ ಹೆಸರಲ್ಲಿದೆ. IPS ಅಂದ್ರೆ ಏನು ಗತ್ತು, ಪೊಲೀಸ್ ಅಂದ್ರೆ ಏನು ಗತ್ತು, ಐ ಡೇರ್ ಅಂತ ಹೇಳ್ತಾರೆ. ಹೌದಾ, ಹೆಸರಲ್ಲಿದೆ. ಸಿಂಪಲ್ ಆಗಿ ನಾವು ಗೆಸ್ ಮಾಡಬಹುದಾ, ಬಿ ಎಕ್ಸ್ಟ್ರಾಡಿನರಿ, ಆರ್ಡಿನರಿ ಅಲ್ಲ ಎಕ್ಸ್ಟ್ರಾಡಿನರಿ. ಯಾಕೆ? ಶಿ ಇಸ್ ದ ಫಸ್ಟ್ IPS ಪೊಲೀಸ್ ವುಮನ್. ಹೌದಾ, ಸೊ ಅದಕ್ಕೋಸ್ಕರ ಐ ಡೇರ್ ಬಿ ಎಕ್ಸ್ಟ್ರಾಡಿನರಿ ಅಂತ ಅವರ ಒಂದು ತಮ್ಮ ಆಟೋಗ್ರಾಫಿನ ಹೇರುವಂತದ್ದು. ಸಿಂಪಲ್ ಆಗಿ ನಾವು ಗೆಸ್ ಹಿಡಿಬಹುದು. ಈ ರೀತಿಯಾಗಿ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಬರೀ ಬೈಪಾಟ್ ಹಾಕೋದಲ್ಲ, ಬರೀ ಓದೋದಲ್ಲ, ಇವುಗಳನ್ನ ನಾವು ಲಿಂಕ್ ಮಾಡ್ಕೋಬೇಕು. ಅವರ ವ್ಯಕ್ತಿತ್ವಕ್ಕೆ ಲಿಂಕ್ ಮಾಡ್ಕೋಬೇಕು, ವಿಷಯಗಳಿಗೆ ಲಿಂಕ್ ಮಾಡ್ಕೋಬೇಕು, ಅವಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದೇ ರೀತಿಯಾಗಿ ಅರುಂಧತಿ ರಾಯ್ ಅವರದು ಇದು ನೆನಪಿಟ್ಕೊಳ್ಳಿ. ಸದ್ಯಕ್ಕೆ ಇನ್ನೂ ಬಂದಿಲ್ಲ, ನೆನಪಿಟ್ಕೊಳ್ಳಿ, ಇನ್ನೂ ಬಂದಿಲ್ಲ. ಆಟೋಬಯೋಗ್ರಫಿ ಇವ್ರದ್ದು ಬರೋದ್ರಲ್ಲಿದೆ. ಮೇ ಬಿ ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು 2 ತಿಂಗಳು ಬರೋದಿದೆ. ಇವ್ರದ ಒಂದು ಆಟೋಬಯೋಗ್ರಫಿ ಅಂದ್ರೆ ಮದರ್ ಮೇರಿ ಕಮ್ ಟು ಮೀ ಅಂತ. ಮದರ್ ಮೇರಿ ಕಮ್ಸ್ ಟು ಮೀ. ಇಲ್ಲಿ ಮೇರಿ ಯಾರಪ್ಪ? ಅವ್ರ ತಾಯಿ ಹೆಸರದು, ನೆನಪಿಟ್ಕೊಳ್ಳಿ. ಇವರು ಇನ್ನೊಂದು ನಮ್ಮ ಭಾರತದ ಬೂಕರ್ ಪ್ರಶಸ್ತಿ ವಿಜೇತೆ. ಯಾವುದಕ್ಕೆ ಸಿಕ್ಕಿರುವಂತದ್ದು ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನೋಡ್ಕೊಂತ ಹೋದಾಗ ಹಲವಾರು ವಿಷಯಗಳಿದಾವೆ. ಪ್ರಶ್ನೆಗಳನ್ನ ಜಸ್ಟ್ ಓದ್ಬಿಟ್ಟು ಆನ್ಸರ್ ಮಾಡೋದಲ್ಲ, ವಿಷಯಗಳನ್ನ ಸುಮ್ಮನೆ ಓದ್ತಾ ಹೋಗೋದಲ್ಲ. ಆ ಕ್ವಶನ್ ಅಲ್ಲಿ ಯಾವ ರೀತಿಯಾಗಿ ಅಂತ ಲಾಜಿಕ್ಗಳಿದಾವೆ, ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬಹುದು ಕ್ವಶನ್ಗಳನ್ನ, ಅದನ್ನ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಸೈನ್ಸ್ ಬಂತು. ಆಕ್ಚುಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಹುಡುಗರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಬ್ಬಿಣದ ಕಡಲೆ ಯಾಕಂದ್ರೆ 2 ರೀಸನ್. ಕೆಲವೊಂದ್ರ ಇಂಗ್ಲಿಷ್ ಇಲ್ಲ, ನಾರ್ಮಲ್ ಆಗಿರೋದು ಒಂದು ಸೈನ್ಸ್ ಒಂದು ಮ್ಯಾಥ್ಸ್. ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಅನ್ತದೆ. ಇಲ್ಲಿ ನೋಡಿ, ಇದು ಅಂತ ಕ್ವಶನ್. ಬಯಾಲಜಿ, ಹೌದಾ, ಬಯಾಲಜಿ ಅರ್ಧಕ್ಕರ್ಧ ಮುಗೀತು, ಎಲ್ಲರೂ ಬೈಕೊಂತ ಹೋಗುವಂತದ್ದೇ ಬಯಾಲಜಿ. ಬಟ್ ಹಾಗೆ ಇಂಟ್ರೆಸ್ಟಿಂಗ್ ಆಗಿರುವಂತ, ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ರು ನಮ್ ಸರ್ ಹೇಳ್ತಾ ಇದ್ರು, ಒಂದ್ ವೇಳೆ ಸೈನ್ಸ್ ನಿಂಗೆ ಬೋರಿಂಗ್ ಬರ್ತಾ ಇದೆ ಅಥವಾ ಸೈನ್ಸ್ ನಿನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಮಾಸ್ತರ್ ಸರಿ ಇಲ್ಲ ಅಂತ. ಯಾಕೆ ನಾವೇನು ಕಮೆಂಟ್ ಮಾಡ್ತಾ ಅಂದ್ರೆ ಸೈನ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿರೋ ಟಾಪಿಕ್, ಅದನ್ನ ಹೇಳ್ಕೊಡುವಂತ ರೀತಿ ಬೇರೆ ಬೇರೆ ರೀತಿಯಾಗಿರ್ತದ. ಆ ಒಂದು ಟಾಪಿಕ್ ಅನ್ನು ನೋಡ್ಬೇಕಾಗತ್ತ. ಆಮೇಲೆ ನೆನಪಿಟ್ಕೊಳ್ಳಿ, ಬೋಧಕನ ಒಂದು ವ್ಯಕ್ತಿತ್ವ ಎಲ್ಲಿಗತ್ತ ಹೇಳೋದ್ರಲ್ಲಿ ಅಥವಾ ಅವ್ನು ತಿಳಿಸೋದ್ರಲ್ಲಿ ಇರ್ತದೆ. ಹಾಗೆ ಒಬ್ಬ ವಿದ್ಯಾರ್ಥಿಯ ಒಂದು ಅಸ್ತಿತ್ವ ಎಲ್ಲದ ಅವನು ಆಲಿಸುವುದರಲ್ಲಿ. ಬರೀ ಸರ್ ಮೇಲೆ ಭಯಂಗಿಲ್ಲ, ಹುಡುಗರು ಕೂಡ ಹಂಗಿರ್ಬೇಕು. ನಾವು ಹೇಳೋದು ಅರ್ಥ ಮಾಡಿಸೋದ್ರಲ್ಲಿ ಇರ್ತದೆ ನಾವು ಬೋಧಕರು. ಅದೇ ರೀತಿಯಾಗಿ ನಿಮಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮುಗಿಯಿತು. ಹೌದಾ, ನಿಮ್ಮ ಕಾಯಕ ಏನು ಕೇಳೋದು, ನಮ್ಮ ಕಾಯಕ ಏನು ಬೋಧಿಸೋದು, ನಿಮ್ಗೆ ಹೇಳುವಂಥದ್ದು. ಹೌದಾ, ಇವೆರಡೂ ಕೂಡ ಇರುವಂತದ್ದು. ಸೊ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನೋಡ್ದಂಗೆ ಕಲ್ತಂಗೆ ಹಾಗೆ ಸುಮ್ಮನೆ ಹಂಗೆ ಬರ್ತಾ ಇರ್ತದೆ ಟಾಪಿಕ್ಗಳು. ಇಲ್ಲಿ ನೋಡಿ, ಬೀಟಾ ಆಕ್ಸಿಡೇಷನ್ ಇನ್ ಅನಿಮಲ್ ಸೆಲ್ಸ್, ದ ಬ್ರೇಕ್ ಡೌನ್ ಆಫ್ ವೆರಿ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ through beta oxidation is conducted by which of the following. ಇಲ್ಲಿ ಏನ್ ಹೇಳ್ತಾ ಇದೆ, ಪ್ರಾಣಿಗಳ ಕೋಶಗಳಲ್ಲಿ ಏನು ಫ್ಯಾಟಿ ಆಸಿಡ್ ಅಂತ ಕರಿತೀವಿ, ಅತ್ಯಂತ ಉದ್ದದ ಅತಿ ಉದ್ದದ ಏನೋ ಕೊಬ್ಬಿನ ಸರಪಳಿಗಳ ಆಮ್ಲ ಏನಿದೆ, ಆ ಒಂದು ಬೀಟಾ ಆಕ್ಸಿಡೇಷನ್ ಮೂಲಕ ಇದು ಮಾಡ್ತದಲ್ಲ, ಅದು ಯಾವ ಒಂದು ಅಂಗದಲ್ಲಿ ನಡೀತದೆ. ಸೊ ಫಸ್ಟಿಗೆ ನಾವು ನೋಡ್ಬೇಕಾಗಿದ್ದು ವೆರಿ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ನೋಡ್ಕೊಳ್ಳಂತೆ. ಫಸ್ಟಿಗೆ ಬೀಟಾ ಆಕ್ಸಿಡೇಷನ್ ನೋಡ್ಕೊಳ್ಳೋಣ. ಬೀಟಾ ಆಕ್ಸಿಡೇಷನ್ ಏನಪ್ಪಾ? ಬೀಟಾ ಆಕ್ಸಿಡೇಷನ್ ಅಂದ್ರೆ ಇದು ನೆನಪಿಟ್ಕೊಳ್ಳಿ, ನಥಿಂಗ್ ಬಟ್ ಈ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಕೊಬ್ಬಿನ ಆಮ್ಲ ಏನಿದೆಯಲ್ಲ, ಇದನ್ನ ಕಾಂಪ್ಲೆಕ್ಸ್ ಇದನ್ನ ಸಿಂಪಲ್ ಮಾಡುವಂಥದ್ದು. ಅರ್ಥ ಆಯ್ತಾ? ಏನು ಕಾಂಪ್ಲೆಕ್ಸ್ ಇದನ್ನ ಸಿಂಪಲ್ ಮಾಡುವಂಥದ್ದು, ಇದನ್ನ ಕನ್ವರ್ಟ್ ಮಾಡುವಂಥದ್ದು. ಈ ಫಾರ್ ಎಕ್ಸಾಂಪಲ್ ಈಗ ನಾವು ಫ್ಯಾಟ್ ಇದೆ ಅಂತ ಅನ್ಕೊಳ್ಳೋಣ. ನಾವು ಈಗ ಆರ್ಮಿ ಟ್ರೈನಿಂಗ್ ಹೋದ್ರೆ ಏನಾಗತ್ತ, ಫುಲ್ ತೆಳ್ಳಗ ಮಾಡಿ ಕಳಿಸ್ತಾರಲ್ಲ, ಆ ಕೊಬ್ಬನ್ನ ಕರಗಿಸ್ತಾರಲ್ಲ. ಸೊ ಆ ಒಂದು ಕರಗಿಸುವಿಕೆ, ಹೌದಾ, ವೆರಿ ಲಾಂಗ್ ಚೈನ್ ಇಲ್ಲಿ ಬರ್ತದ. ಸ್ಮಾಲ್, ಮೀಡಿಯಂ, ಲಾಂಗ್, ವೆರಿ ಲಾಂಗ್ ಚೈನ್ ಆಸಿಡ್ ಅಂತ. ಆ ಫ್ಯಾಟಿ ಆಸಿಡ್ ಗಳನ್ನ ಏನ್ ಮಾಡ್ತದ, ಬೀಟಾ ಆಕ್ಸಿಡೇಷನ್ ಎಲ್ಲಿ ಇದು ಮಾಡುವಂಥದ್ದು, ಯಾವುದರ ಮೂಲಕ ಈ ಒಂದು ಅಂಗದಲ್ಲಿ ನೆನಪಿಟ್ಕೊಳ್ಳಿ, ಪೆರಾಕ್ಸಿಸೋಮ್ ಅಂತ ಕರಿತೀವಿ ನಾವು. ಈ ಪೆರಾಕ್ಸಿಸೋಮ್ ಅಲ್ಲಿ ಆಮೇಲೆ ಅದೇ ರೀತಿಯಾಗಿ ಮೈಟೋಕಾಂಡ್ರಿಯಲ್ಲಿ ಕೂಡ ಆಗುತ್ತೆ. ನಾ ಹೇಳ್ತೇನೆ ನಿಮ್ಗೆ ಇದನ್ನ ಎರಡು. ಸೊ ನೋಡಿ, ಇಲ್ಲಿ ಫಸ್ಟ್ ಗೆ ಬೀಟಾ ಆಕ್ಸಿಡೇಷನ್ ಅಂದ್ರೆ ಈ ಫ್ಯಾಟಿ ಆಸಿಡ್ಸ್ ಅಂತ ಏನ್ ಕರಿತೀವಿ ನಾವು, ಅಥವಾ ಕೊಬ್ಬಿನ ಆಮ್ಲ ಅಂತ ಏನ್ ಕರಿತಿಲ್ಲ, ಇದನ್ನ ಕನ್ವರ್ಟ್ ಮಾಡೋದು ಏನು, ಅಸಿಟೈಲ್ COA ಅಂತ ಕರಿತಾರೆ. ಏನಪ್ಪ ಅಸಿಟೈಲ್ COA? ಅಸಿಟೈಲ್ COA ಅಂದ್ರೆ ಏನಪ್ಪಾ, ಅಸಿಟೈಲ್ ಕೋ ಎಂಜೈಮ್ ಎ ಅಂತ ಕರಿತೀವಿ.
ಇದನ್ನ ಯಾವ ಒಂದು ಸೈಕಲ್ ಅಡಿ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ, ನೆನಪಿಟ್ಕೊಳ್ಳಿ. ಬೀಟಾ ಆಕ್ಸಿಡೇಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಹೇಳ್ಬೋದು. ಸಿಟ್ರಿಕ್ ಆಸಿಡ್ ಸೈಕಲ್. ಏನಪ್ಪ ಸಿಟ್ರಿಕ್ ಆಸಿಡ್ ಸೈಕಲ್? ಈಗ ನಾರ್ಮಲ್ ಆಗಿ ಅನ್ಬೋದು, ನೀವು ದಪ್ಪ ಆಗ್ಬೇಕಂದ್ರೆ ದಪ್ಪ ಇದೀರಿ ಅಂತ ಅನ್ಕೊಳ್ಳಂತ. ಸೊ ದಪ್ಪ ಇದ್ದರು ಜ್ಯೂಸ್ ಕುಡಿತಾ ಇರ್ತೀರಿ ಅಂತ ಅನ್ಕೊಳ್ಳಂತ. ಸೊ ಜ್ಯೂಸ್ ಕುಡಿಯುವಾಗ ನಾರ್ಮಲ್ ಆಗಿ ಆಪಲ್ ಜ್ಯೂಸ್ ಕುಡಿಬೇಡಿ, ಚಿಕ್ಕು ಜ್ಯೂಸ್ ಕುಡಿಬೇಡಿ. ನೀವೇನ್ ಮಾಡಿ, ಸಿಟ್ರಸ್ ಫ್ರೂಟ್ಗಳಿದ್ದಾವೆ ಅದನ್ನ ಜಾಸ್ತಿ ಕುಡಿಯಿರಿ. ಇಲ್ಲಿ ಕೂಡ ಲಾಜಿಕ್ ಇದೆ, ಯೋಚನೆ ಮಾಡಿ. ಹೌದಾ? ಸೊ ಅಲ್ಲಿ ಆ ಕೊಬ್ಬಿನ ಆಮ್ಲವನ್ನ ಸಿಟ್ರಸ್, ಹೌದಾ, ಸಿಟ್ರಿಕ್ ಆಸಿಡ್ ಕನ್ವರ್ಟ್ ಮಾಡುವಂತದ್ದು ಅಸಿಟಲ್ COA ಅಂತ ಕೇಳ್ತಲ್ಲ, ಇದು ಆ ಒಂದು ಸೈಕಲ್, ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಏನ್ ಕರಿತೀವಿ, ಆ ಒಂದು ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ ಕನ್ವರ್ಟ್ ಮಾಡುವಂಥದ್ದು ಏನು, ಈ ಒಂದು ಕಾಂಪ್ಲೆಕ್ಸ್ ಇರುವಂತಹ ಫ್ಯಾಟಿ ಆಸಿಡ್ ಕೊಬ್ಬಿನ ಆಮ್ಲದ ಒಂದು ಅಂಶಗಳನ್ನ ಡೌನ್ ಮಾಡಿಬಿಟ್ಟು ಅದನ್ನ ಕನ್ವರ್ಟ್ ಮಾಡುವಂಥದ್ದು, ಅದರ ಆ ಫ್ಯಾಟ್ ಅನ್ನ ಕರಗಿಸುವಂಥದ್ದು. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ. ಸಿಟ್ರಸ್ ಫ್ರೂಟ್ ಎಲ್ಲಿಂದ ಎಲ್ಲಿಗೆ ಲಿಂಕ್. ನಾರ್ಮಲ್ ಆಗಿ ಏನ್ ಹೇಳ್ತಾ ಇರ್ತಾರೆ, ಜಿಮ್ ಅಲ್ಲಿ ಮಾಡೋ ಹೇಳ್ತಾರೆ ಸಿಟ್ರಸ್ ಫ್ರೂಟ್ಸ್ ಕೂಡ ಜಾಸ್ತಿ ಕುಡಿಯಿರಿ, ಸಿಟ್ರಸ್ ಫ್ರೂಟ್ ಜಾಸ್ತಿ ತಿನ್ರಿ. ಯಾವ್ದಪ್ಪ? ಮೊಸಂಬಿ ಆಗಿರ್ಬೋದು, ದಾಳಿಂಬೆ ಅಲ್ಲ ಸಾರಿ ನಿಂಬೆ ಹಣ್ಣಾಗಿರ್ಬೋದು, ಅಥವಾ ಗುಡ್ಡದ ನೆಲ್ಲಿಕಾಯಿ ಅಂತ ಏನ್ ಕರಿತೀವಿ, ನೆಲ್ಲಿಕಾಯಿ ಅಂತ ಏನ್ ಕರಿತೀವಿ, ಅವೆಲ್ಲ ಇರುವಂಥದ್ದು. ದ್ರಾಕ್ಷಿ ಹಣ್ಣಾಗಿರ್ಬೋದು, ಹೌದಾ? ಸೊ ಸಿಟ್ರಸ್ ಫ್ರೂಟ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಇರುವಂಥದ್ದು. ಅಲ್ಲೂ ಹೆಂಗಿದೆ, ತೆಳ್ಳಗಾಗಬೇಕಾ ಸಿಟ್ರಸ್ ಫ್ರೂಟ್ ಜ್ಯೂಸ್ ಕುಡಿಯಿರಿ. ಹಿಂಗೆ ಏನೋ ಫ್ಯಾಟಿ ಆಸಿಡ್, ಹೌದಾ, ಲಿಂಕ್ ಆಗತ್ತೆ. ನೆನಪಿರುತ್ತೆ ಪಕ್ಕ ನೆನಪಿರುತ್ತೆ, ನನಗೆ ಗೊತ್ತಿರೋ ಹಂಗೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಇವು ಎರಡೂ ಕೂಡ ಏನ್ ಮಾಡ್ತವೆ, ಫ್ಯಾಟಿ ಆಸಿಡ್ ಅನ್ನ ಕನ್ವರ್ಟ್ ಮಾಡ್ತವೆ. ಆದ್ರೆ ಮೈಟೊಕಾಂಡ್ರಿಯಾ ಏನಾಗುತ್ತೆ, ಸ್ಮಾಲು, ಮೀಡಿಯಮ್ ಮತ್ತೆ ಲಾಂಗ್, ಅಂದ್ರೆ ಸಣ್ಣ, ಮಧ್ಯಮ ಹಾಗೆ ದೊಡ್ಡದಾದಂತ ಆ ಒಂದು ಕೊಬ್ಬಿನ ಆಮ್ಲಗಳನ್ನ ಡೌನ್ ಗ್ರೇಡ್ ಮಾಡ್ತದ ಅಥವಾ ಕರಗಿಸ್ತದ. ಆದ್ರೆ ಅತಿ ಉದ್ದವಾದಂತ ಫ್ಯಾಟಿ ಆಸಿಡ್ ಅಂತ ಬಂದ್ರೆ ಅದು ಎಲ್ಲಾಗ್ತದ, ಪೆರಾಕ್ಸಿಸೋನ್. ಸಿಂಪಲ್ ಆಗಿ ಗೊತ್ತಾಯ್ತಾ? ಇಲ್ಲಿ ಇವೆರಡಂತೂ ನಾವು ಆರಾಮ ತೆಗಿಬಹುದು, ಗಾಲ್ಗಿ ಅಪಾರಟಸ್ ಮತ್ತೆ ರೈಬೋಸೋಮ್. ಗಾಲ್ಗಿ ಸಂಕೀರ್ಣ ಏನಪ್ಪ ಪ್ರೋಟೀನ್ ಸಂಶ್ಲೇಷಣೆ ಬಗ್ಗೆ ಸಂಬಂಧಪಟ್ಟದ್ದು. ರೈಬೋಸೋಮ್ ಹೆಸರಲ್ಲೇ ಇದೆ, ಪ್ರೋಟೀನ್ಗಳ ಕಾರ್ಖಾನೆ ಅಂತ. ಅದೇ ರೀತಿಯಾಗಿ ಆತ್ಮಹತ್ಯಾ ಚೀಲಗಳಂತ ಯಾವನ್ನ ಕರಿತೀವಿ, ಲೈಸೋಸೋಮ್. ಹೌದಾ? ಸೊ ಈ ರೀತಿಯಂತ ಕಾನ್ಸೆಪ್ಟ್ ಬರ್ತದ. ಇದು ಪ್ರೋಟೀನ್ ಸಿಂಥೆಸಿಸ್ ಬಗ್ಗೆ ಇರುವಂತದ್ದು, ನಾಟ್ ಫ್ಯಾಟಿ ಆಸಿಡ್ಸ್, ಕೊಬ್ಬಿನ ಆಮ್ಲದ ಬಗ್ಗೆ ಅಲ್ಲ. ಅದೇ ರೀತಿಯಾಗಿ ರೈಬೋಸೋಮ್ ಹೆಸರಲ್ಲೇ ಇದೆ, ಪ್ರೋಟೀನ್ಗಳ ಕಾರ್ಖಾನೆ. ಹೌದಾ? ಸೊ ಪ್ರೋಟೀನ್ಗಳನ್ನ ಸಿಂಥೆಸಿಸ್ ಮಾಡೋದು, ಅಲ್ಲಿ ಕನ್ವರ್ಟ್ ಮಾಡೋದಾಗಿರ್ಬೋದು, ಅವೆಲ್ಲ ಅಂಶಗಳು. ಸೊ ಹಾಗಿದ್ರೆ ಈ ಒಂದು ಸೈಕಲ್ ಯಾವ್ದಕ್ಕೆ ಸಂಬಂಧಪಟ್ಟದ್ದು? ಬೀಟಾ ಆಕ್ಸಿಡೇಷನ್ ಅಂದ್ರೆ ಏನು? ನೀವು ಉಪವಾಸ ಇರ್ತೀರಿ ಅಂತ ಅನ್ಕೊಳ್ಳಂತ. ಈಗ ಉಪವಾಸ, ನಾನು ಫಾರ್ ಎಕ್ಸಾಂಪಲ್ ಸ್ವಲ್ಪ ದಪ್ಪ ಇದೆ ಅಂತ ಅನ್ಕೊಳ್ಳಂತ. ಓಕೆ, ಸೊ ಫ್ಯಾಟ್ ಏನಿದೆ, ನಾವು ಉಪವಾಸ ಮಾಡಿದಾಗ ಆ ಫ್ಯಾಟ್ ಏನಿದೆ, ಒಂದ್ ವೇಳೆ ಜಾಸ್ತಿ ಇರುವಂತ ಫ್ಯಾಟ್ ಅಥವಾ ವೆರಿ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ನ ಕನ್ವರ್ಟ್ ಮಾಡಿ ಎನರ್ಜಿಯ ಕನ್ವರ್ಟ್ ಮಾಡ್ತದ. ಅದೇ ನಥಿಂಗ್ ಬಟ್ ಸಿಟ್ರಿಕ್ ಆಸಿಡ್ ಸೈಕಲ್. ATP ಅಂತ ಕರಿತೀವ, ಅಡಿನೋಸಿನ್ ಟ್ರೈಸ್ ಫಾಸ್ಫೇಟ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಅಂಶವನ್ನ ಕನ್ವರ್ಟ್ ಮಾಡುವಂಥದ್ದು. ನಮ್ಮ ಒಂದು ದೈನಂದಿನ ಒಂದು ಏನು ಕಾರ್ಯಗಳಿಗೆ ಆ ಒಂದು ಶಕ್ತಿಯನ್ನು ಕನ್ವರ್ಟ್ ಮಾಡುವಂಥದ್ದು, ಆ ಎಲ್ಲ ಅಂಶಗಳು ಇಲ್ಲಿ ಬರ್ತದ. ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೇನೆ ಎಲ್ರಿಗೂ. ಈ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಬೀಟಾ ಆಕ್ಸಿಡೇಷನ್ ಅಂದ್ರೆ ಏನು? ಫ್ಯಾಟಿ ಆಸಿಡ್ಸ್ ಏನಿದಾವ, ಕೊಬ್ಬಿನಾಮ್ಲಗಳನ್ನ, ಯಾವುದು ಸಣ್ಣ, ಮಧ್ಯಮ, ದೊಡ್ಡ, ಅತಿ ದೊಡ್ಡ, ಹೌದಾ, ಆ ಒಂದು ಸೈಜ್ ಇರುವಂತ ಕೊಬ್ಬಿನಾಮ್ಲಗಳನ್ನ ಕನ್ವರ್ಟ್ ಮಾಡಿ ಇದನ್ನ ಮಾಡುವಂಥದ್ದು. ನೀವೆಲ್ಲರೂ PC ರನ್ನಿಂಗ್ ಮಾಡಕ್ಕೆ ಬೇಡ ಈಗ, ಸೊ ಕಬ್ಬು ಕರಗಿಸೋಕೆ ಬೇಡ. ದಟ್ ಇಸ್ ನಥಿಂಗ್ ಬಟ್ ಬೀಟಾ ಆಕ್ಸಿಡೇಷನ್. ನೆನಪಿಟ್ಕೋತೀರಾ? ಪಕ್ಕ ನೆನಪಿರುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ ಸ್ವಲ್ಪ ಟ್ವಿಸ್ಟ್ ಇದೆ. ಒಮ್ಮೆ IC ಬಂದ್ಬಿಟ್ಟ. ರೇರ್ ಕೇಸ್ ನಾರ್ಮಲ್ ಆಗಿ ಕೇಳೋದು ಪೊಲಿಟಿ ಕ್ವಶನ್ಗಳು SSC ಎಕ್ಸಾಮ್ಗಳಲ್ಲಿ ರೇರ್ ಕೇಸ್. ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಸ್ ನಾರ್ಮಲ್ ಆಗಿ ಕರೆಂಟ್ ಅಫೇರ್ಸ್ ಹೈಯೆಸ್ಟ್ ಕ್ವಶನ್ಗಳು ಇರ್ತವೆ. ಸೊ ಇಲ್ಲಿ ನೋಡಿದಾಗ ಒಂದು IC ಇದ್ದಾನೆ. ಇದು ಕೂಡ ಒಂಥರ ನಿಮಗೆ ಸಿಂಪಲ್ ಆಗಿ ಸಣ್ಣದಂತ ಬಾಲ್ ಹಾಕಿದಂಗೆ, ಹೊಡಿಯಪ್ಪ ನೀನು ಅಂತ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಭಾರತೀಯ ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ ದ ನೇಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನ ಕೆಳಗಿನ ಯಾವ ರೀತಿಯಾದಂತಹ ಲಕ್ಷಣವನ್ನು ಹೊಂದಿದೆ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೇಳಿದರೆ ರಿಜಿಡ್, ಕಠಿಣವಾದ, ಹೌದಾ, ಫ್ಲೆಕ್ಸಿಬಲ್, ಸುಲಭವಾಗಿರುವಂತ, ವೆರಿ ರಿಜಿಡ್ ಅಂಡ್ ಡಿಫಿಕಲ್ಟ್ ಟು ಅಮೆಂಡ್, ಅಂದ್ರೆ ತುಂಬಾ ಕಠಿಣ, ತಿದ್ದುಪಡಿ ಮಾಡಕ್ ಚಾನ್ಸೇ ಇಲ್ಲ. ತಿದ್ದುಪಡಿ ಮಾಡ್ತಿಲ್ಲ, ಸಂವಿಧಾನ ತಿದ್ದುಪಡಿ ಕಾಯ್ದೆ ಇಲ್ಲ 368, ಹೌದಾ? ಸೊ ಇದು ಆಗಂಗಿಲ್ಲ. ಸಿಂಪಲ್ ಆಗಿ ಹೇಳ್ಬೋದು, ನೈದರ್ ರಿಜಿಡ್ ನಾಟ್ ಫ್ಲೆಕ್ಸಿಬಲ್. ಇದು ಹಂಗೂ ಅನ್ನಕ್ಕಾಗಲ್ಲ, ಈ ಕಡೆ ಇದು ಇಲ್ಲ, ಆ ಕಡೆ ಅದು ಇಲ್ಲ ಅನ್ನಂಗಿಲ್ಲ, ಯಾವ್ದೋ ಒಂದು ಇರಬೇಕು ಬೇಡ. ಅದಕ್ಕ ಇಲ್ಲಿ ನಾರ್ಮಲ್ ಆಗಿ ಏನ್ ಹೇಳ್ತೀವಿ ನಾವು ಕ್ಲಾಸಿ ಫೆಡರಲ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ರಿಜಿಡ್ ಮತ್ತೆ ಫ್ಲೆಕ್ಸಿಬಲ್ ಎರಡೂ ಇದೆ. ಯಾಕೆ? ಒಂದು ರಿಜಿಡ್ ಏನಂದ್ರೆ ಕೆಲವೊಂದು ಅಂಶಗಳು, ಸರಿ ಫಸ್ಟ್ ಫ್ಲೆಕ್ಸಿಬಲ್ ಹೇಳ್ಬಿಡೋಣ. ಈಗ ಒಂದು ರಾಜ್ಯದ ಒಂದು ಗಡಿಗಳನ್ನ ಬದಲಾವಣೆ ಮಾಡೋದಾಗಿರ್ಬೋದು, ಅಥವಾ ರಾಜ್ಯಗಳನ್ನ ಒಡೆದು ಎರಡು ಮಾಡೋದಾಗಿರ್ಬೋದು, ಆಮೇಲೆ ನಾಗರಿಕ ಹಕ್ಕು ಅಥವಾ ಪೌರತ್ವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳಿಗೆ ಏನ್ ಮಾಡ್ಬೋದು, ಸಿಂಪಲ್ ಮೆಜಾರಿಟಿ, ಸರಳ ಬಹುಮತದ ಮೂಲಕ ನಾವು ತಿದ್ದುಪಡಿ ಮಾಡಬಹುದು. ಇದು ಒಂದ್ ಅಂಶ. ಆದ್ರೆ ಇದರ ಪಟ್ಟು ಎರಡು ಅಂಶ ಏನಿದೆ, 2/3 ಅಂತ ಹೇಳ್ತೇವೆ ನಾವು ಪರ್ಟಿಕ್ಯುಲರ್ ಆಗಿ. ಹೌದಾ? ವಿಶೇಷ ಬಹುಮತ ಬೇಕು, ಸಂವಿಧಾನದ ವಿಶೇಷ ಬಹುಮತ ಬೇಕು. ಹಾಗಿದ್ದಾಗ ಸಂವಿಧಾನವನ್ನ ಸಿಂಪಲ್ ಆಗಿ ತಿದ್ದುಪಡಿ ಮಾಡಬಹುದಾ? ಚಾನ್ಸೇ ಇಲ್ಲ. ಸಂವಿಧಾನದ ಮೂಲ ರಚನೆ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳ್ತದ, ಅದು ಕೂಡ ಅಡ್ಗಲ್ ಆಗ್ತದ. ಆಮೇಲೆ 2/3 ಮೆಜಾರಿಟಿ ಬೇಕು, ಕೆಲವೊಂದಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕು, ಆಮೇಲೆ
ಸ್ಪೆಷಲ್ ಮೆಜಾರಿಟಿ ಬೇಕು, ಆಮೇಲೆ ಕೆಲವೊಂದಿಷ್ಟಕ್ಕೆ ರಾಜ್ಯಗಳ 50% ರಾಜ್ಯಗಳ ಒಂದು ಅನುಮತಿ ಬೇಕು. ಸೊ ಇವೆಲ್ಲ ಅಂಶಗಳನ್ನ ನೋಡಿದಾಗ ಹೌದಾ, ಒಂದು ಪಾಯಿಂಟ್ ಏನ್ ಹೇಳ್ತದ, ಸುಲಭವಾಗ್ಯದ. ಉಳಿದ 3 ಪಾಯಿಂಟ್ ಏನ್ ಹೇಳ್ತದ, ಇಲ್ಲ ಕಠಿಣ ಅದ. ಸೊ ಹಾಗಾದ್ರೆ ಮೆಜಾರಿಟಿ ಯಾವ್ದಾಯ್ತು, ರಿಜಿಡ್. ಇದು ನೆನಪಿಟ್ಕೊಳ್ಳಿ, ಬಹಳ ಜನ ಕನ್ಫ್ಯೂಸ್ ಆಗ್ತಾರ, ಬಹಳ ಜನ ಇದಕ್ಕೆ ಆನ್ಸರ್ ಹಾಕ್ತಾರ, ಬಟ್ ಇದಲ್ಲ ಆನ್ಸರ್ ಯಾವುದು, ರಿಜಿಡ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಜಿಡ್. ಯಾಕೆ, ಈಸಿ ಟು ಅಮೆಂಡಬಲ್ ಅಲ್ಲ, ಸುಲಭವಾಗಿ ನಾವು ಅದನ್ನ ತಿದ್ದುಪಡಿ ಮಾಡಕ್ಕಾಗಲ್ಲ. ಇದು ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್, ಇದಕ್ಕೆ ಜಾಸ್ತಿ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಸ್ಕೀಮ್ ಕೇಳಿದಾನೆ. ಇದು 2023 ಎಕ್ಸಾಮ್. ಅದನ್ನ ಕೇಳಿದಾನೆ ನೋಡಿ, ವಿಚ್ ಪ್ರೋಗ್ರಾಮ್ that was introduced in the year 2000 to 2001 aims to offer homes, drinking water, primary education and basic health care in rural areas. ನೋಡಿ, ನನಗೆ ಏನಂತ ಗೊತ್ತಿಲ್ಲ. 2001ರಲ್ಲಿ ಯಾವ ಸ್ಕೀಮ್ ಇದೆ ಅಂತ ಗೊತ್ತಿಲ್ಲ ನಂಗೆ, ಹಂಗೆ ಅನ್ಕೊಳ್ಳಂತ. ಓಕೆ, ಗೊತ್ತಿಲ್ಲ. ಸೊ ಈಗ ಯಾವ ರೀತಿಯಾಗಿ ಕ್ವಶನ್ ಗೊತ್ತಿಲ್ಲ ನಂಗೆ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ನೋಡಿ. ಕಿಸಾನ್ ಸಮ್ಮಾನ್ ನಿಧಿ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ, ಅಷ್ಟಂತೂ ಗೊತ್ತದ. 2001 ಅಲ್ಲ, ರೀಸೆಂಟ್ ಆಗಿ ನರೇಂದ್ರ ಮೋದಿ ಬಂದ ಸ್ಟಾರ್ಟ್ ಮಾಡ್ಯಾರ. ಏನು, 6,000 ರೂಪಾಯಿ ವರ್ಷಕ್ಕೆ, 6,000 ರೂಪಾಯಿ ರೈತರಿಗೆ ಕೊಡುವಂಥದ್ದು, 2,000 ರೂಪಾಯಿ ಹಂಗೆ 3 ಕಂತಲ್ಲಿ ಕೊಡುವಂಥದ್ದು. ಸೊ ಇದು ಸಿಂಪಲ್ ಅದ, ರಾಂಗ್, ಹೌದಿಲ್ಲ. ಆಮೇಲೆ ಪ್ರಧಾನ ಮಂತ್ರಿ ವಯೋವಂದನಾ, ವರ್ಡ್ ನೋಡಿ, ಹಿಂದಿ ವರ್ಡ್ ವಯೋ, ವಯಸ್ಸಾದವರಿಗೆ ವಂದನೆ, ಇನ್ಶೂರೆನ್ಸ್ ಸ್ಕೀಮ್ ಅಂತ ಅನ್ಕೊಳ್ಳೋದು. ಹೌದಾ, ಇದು ಕೂಡ ನಾಲ್ಕೇ ಇರೋದೇನು. ಹೌದಾ, ಏನ್ ಕೇಳಿದಾನೆ, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ, ಕುಡಿಯುವ ನೀರು, ಪ್ರಾಥಮಿಕ ಶಿಕ್ಷಣ, ಮೂಲ ಆರೋಗ್ಯ ಸೇವೆಗಳನ್ನು ಒದಗಿಸುವುದು. ಇನ್ನೊಂದು ಬಂತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ವಾಜಪೇಯಿ ಅವರ ಒಂದು ಬಹು ಮುಖ್ಯವಾದಂತ ಯೋಜನೆ. ಗ್ರಾಮ ಸಡಕ್ ಯೋಜನೆ, ಸಡಕ್ ಅಂದ್ರೆ ಬಂತು ರಸ್ತೆ, ರಸ್ತೆ ಅಭಿವೃದ್ಧಿ ಯೋಜನೆ, ಇದು ಕೂಡ ಅಲ್ಲ. ಸೊ ಹಾಗಾದ್ರೆ ಇರೋದು ಆನ್ಸರ್ ಯಾವುದು, ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ. ಸಿಂಪಲ್ ಆಗಿ ಆನ್ಸರ್ ಹಾಕುವುದೇ ಇಲ್ಲ. ಇದು ಟಾಪಿಕ್ ಅನ್ನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಟೈಮ್ನಾಗ ಏನ್ ಮಾಡ್ತೀರಿ, ಸ್ಟ್ರೆಸ್ ಆಗ್ಬಿಡ್ತೀರಾ. ನಮ್ಮ ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಂಡಾಗ ಈ ರೀತಿಯಂತ ಕ್ವಶನ್ ಗಳನ್ನ ಹ್ಯಾಂಡಲ್ ಮಾಡ್ಬೋದು. ಕೆಲವೊಂದು ಟೈಮಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಇರ್ತದ, ಅದಕ್ಕೆ ಹೇಳ್ತೀವಿ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾ ಇರ್ತೀವಿ ನಾವು. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ಹೌದಾ, ಇಷ್ಟ ಬಂತ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳುವಂತೆ, 6,000 ರೂಪಾಯಿ ವರ್ಷಕ್ಕೆ ಯಾರಿಗೆ, ರೈತರಿಗೆ ಕೊಡುವಂಥದ್ದು. ಎಷ್ಟು, 3 ಕಂತುಗಳಲ್ಲಿ. ಎಷ್ಟು, 2,000 ರೂಪಾಯಿ. ಹಂಗೆ ಯಾವಾಗ ಸ್ಟಾರ್ಟ್ ಆಯ್ತು, 2019ರಲ್ಲಿ ಸ್ಟಾರ್ಟ್ ಆಯ್ತು. ಅದೇ ರೀತಿಯಾಗಿ ವಯೋವಂದನಾ ಯೋಜನೆ 2017ರಲ್ಲಿ ಸ್ಟಾರ್ಟ್ ಆಯ್ತು. ಇದು ಏನಪ್ಪಾ, ವಯಸ್ಸಾದವರಿಗೆ ಮಂತ್ಲಿ ಪೆನ್ಷನ್ ಕೊಡುವಂಥದ್ದು. ಎಷ್ಟು ಕೊಡ್ತಾರೆ ನೋಡೋಣಂತೆ ಫಸ್ಟಿಗೆ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ, 60+ ಇದ್ದವ್ರಿಗೆ ನೆನಪಿಟ್ಕೊಳ್ಳಿ. 60+ ಇದ್ದವ್ರಿಗೆ ಅವ್ರು ಏನ್ ಮಾಡ್ಬೇಕಪ್ಪ, ಇಲ್ಲಿ ಇವರು ಫಸ್ಟಿಗೆ ದುಡ್ಡು ಇಡಬೇಕು. ಒಮ್ಮೆ ಸಡನ್ ಆಗಿ ಹೋಗಿ ನಂಗೆ 60ಕ್ಕಿಂತ ಜಾಸ್ತಿ ವರ್ಷ ಆಗಿದೆಪ್ಪ, ನಂಗೆ ಇನ್ಶೂರೆನ್ಸ್ ಕೊಡಿ ಅಂದ್ರೆ ಕೊಡಂಗಿಲ್ಲ, ಮಂತ್ಲಿ ಪೆನ್ಷನ್ ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಇವರು, ಅಮೌಂಟ್ ಇಡಬೇಕು. ಅಮೌಂಟ್ ಮ್ಯಾಕ್ಸಿಮಮ್ ಅಮೌಂಟ್ ಹೇಳ್ತೀನಿ, ಮಿನಿಮಮ್ ಎಷ್ಟು ಅಂತಿಲ್ಲ, ಮ್ಯಾಕ್ಸಿಮಮ್ 15 ಲಕ್ಷ ಇಡಬಹುದು. ಹಾಗಿದ್ರೆ ಮಂತ್ಲಿ ಪೆನ್ಷನ್ ಎಷ್ಟು ಬರ್ಬೋದು, ಮಿನಿಮಮ್ 1,000 ಬರ್ತದ, ಮ್ಯಾಕ್ಸಿಮಮ್ ಎಷ್ಟು, 10,000 ಬರ್ತದೆ. ಎಷ್ಟು ವರ್ಷ, 10 ವರ್ಷ. ಹೌದಾ, ಇದು 10 ಇಯರ್. ಸೊ ಇದು ಇರುವಂತದ್ದು ಯಾವ್ದ್ರ ಬಗ್ಗೆ, ಪ್ರಧಾನ ಮಂತ್ರಿ ವಯೋವಂದನಾ ಯೋಜನೆ. ಗೊತ್ತಾಯ್ತಾ? ಹಾಗಿದ್ರೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಆಮೇಲೆ ಬರೋಣಂತೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇದು ಕೂಡ 2000 ಸ್ಟಾರ್ಟ್ ಆಯ್ತು. ಇದು ಏನಪ್ಪಾ ಇಶ್ಯೂ ಇದ್ದು ಪರ್ಟಿಕ್ಯುಲರ್ ಆಗಿ, ಹೌದಾ, ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಋತುಮಾನದಲ್ಲಿ ಎಲ್ಲ ಋತುಮಾನಗಳಿಗೂ ಸಂಪರ್ಕಿಸಬಹುದಾದಂತ ರಸ್ತೆಗಳ ನಿರ್ಮಾಣ ಏನಿದೆ, ಅದರ ಉದ್ದೇಶ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. 2000ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡ್ತಾರೆ. ಇದು 3 ಫೇಸಲ್ಲಿ ಬರ್ತದೆ. 2000 ಶುರು ಮಾಡಿದಾಗ ಇದನ್ನ ಕೂಡ ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಶೇರಿಂಗ್ ಎಷ್ಟಿತ್ತು ಅಂತ. ಈ ಟೈಮಲ್ಲಿ 100% ಇತ್ತು, 100% ಇತ್ತು. ಅದೇ ರೀತಿಯಾಗಿ ಸೆಕೆಂಡ್ ಫೇಸ್ ಅಲ್ಲಿ, ಫೇಸ್ 2, ಈಗ ಸೆಂಟ್ರಲ್ ಗೌರ್ಮೆಂಟ್ ಕಮ್ಮಿ ಮಾಡ್ತು, 75-25. ಅದೇ ಫೇಸ್ 3 ಇಲ್ಲಿ 60-40. ಸೊ ಈ ರೀತಿಯಾಗಿರುವಂತದ್ದು ಇವೆಲ್ಲ ಅಂಶಗಳು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬರ್ತದೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಅಂತ ಅಂದಾಗ ಇದು ಕೂಡ ಸ್ಟಾರ್ಟ್ ಆಗೋದು 2000ರಿಂದ 2001 ಜಾರಿಗೆ ಬಂದದ್ದು. 2001ರಲ್ಲಿ ಜಾರಿಗೆ ಬರ್ತದೆ. ಇದರ ಉದ್ದೇಶ ಏನು, ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಕುಡಿಯುವ ನೀರನ್ನು ಕೊಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳ ನಿರ್ಮಾಣ ಆಗಿರಬಹುದು, ಹಾಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಮೂಲ ಆರೋಗ್ಯ ಸೇವೆಗಳನ್ನ ಒದಗಿಸುವ ಉದ್ದೇಶ ಹೊಂದಿರುವಂತದ್ದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನಾ. ಗ್ರಾಮ ಉದಯ, ಗ್ರಾಮ ಯಾವಾಗ ಉದಯ ಆಗುತ್ತೆ, ಇರಾಕ್ ಮನಿ ಬೇಕು, ಕುಡಿಯಾಕ ನೀರು ಬೇಕು, ಶಿಕ್ಷಣ ಬೇಕಾ, ಇಲ್ಲ ಆರೋಗ್ಯ ಬೇಕು, ನಥಿಂಗ್ ಬಟ್ ಅಲ್ಲೇ ಇರುವಂತ. ರೋಡ್ ಸೈಡ್ ಇಡೋಣ ಅಂತ, ಪೆನ್ಷನ್ ಸೈಡ್ ಇಡೋಣ ಅಂತ, ಸಮ್ಮಾನ ಮರ್ಯಾದೆಯನ್ನು ಸೈಡ್ ಇಡ ಅಂತ. ಫಸ್ಟಿಗೆ ಬೇಕಾಗಿರೋದೇನು, ಕುಡಿಯಾಕ ನೀರು ಬೇಕು, ತಿನ್ನಾಕ ಊಟ ಬೇಕು, ಆಮೇಲೆ ಹೆಲ್ತ್ ಬೇಕಾಗಡ, ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂದ್ರೆ ಬೇಕಲ್ರ,
ಸೊ ಅದಿರುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಎಜುಕೇಶನ್ ಬೇಕು. ಎಜುಕೇಶನ್ ಇತ್ತಂದ್ರೆ ರೆಸ್ಪೆಕ್ಟ್ ಸಿಗುತ್ತೆ ಆಟೋಮೆಟಿಕ್. ಎಲ್ಲ ಅಂಶಗಳನ್ನ ಹಿಡ್ಕೊಂಡ್ಬಿಟ್ಟು ಗ್ರಾಮೋದಯ ಯೋಜನೆಯನ್ನ ತರ್ತಾರೆ 2001ರಲ್ಲಿ ಜಾರಿ ಬಂದಿದ್ದು 2001ರಲ್ಲಿ. ಸೊ ಹಾಗಿದ್ರೆ ಕ್ವಶನ್ ಗೊತ್ತಾಯ್ತು ಅನ್ಕೋತೀನಿ. ಯಾವ ರೀತಿಯಾಗಿ ಗೊತ್ತಿಲ್ಲ ಕ್ವಶನ್ ಹ್ಯಾಂಡ್ ಮಾಡಿ ಅದು ಗೊತ್ತಾಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತೆ. ತುಂಬಾ ಚೆನ್ನಾಗಿರುವಂತ ಕಾನ್ಸೆಪ್ಟ್. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಹಿಸ್ಟ್ರಿ ಆನ್ಸೆಂಟ್ ಟು ಮಿಡಿವಲ್ ಜಾಸ್ತಿ ಕ್ವಶನ್ ಬರಂಗಿಲ್ಲ, ಆರ್ಟ್ ಅಂಡ್ ಕಲ್ಚರ್ ಜಾಸ್ತಿ ಕ್ವಶನ್ ಬರ್ತಾವೆ ಅಂತ ಹೇಳಿದ್ರೆ. ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡ್ಯಾನ್ಸಸ್ ಟ್ರೆಡಿಷನಲಿ ಪರ್ಫಾರ್ಮ್ ಬೈ ದ ಮೇಲ್ಸ್ ಆಫ್ 3 adjacent states ಜಾರ್ಖಂಡ್, ಒಡಿಸ್ಸಾ ಅಂಡ್ ವೆಸ್ಟ್ ಬೆಂಗಾಲ್. ಫಸ್ಟಿಗೆ ನೆನಪಿಟ್ಕೊಳ್ಳಿ, ಜಾರ್ಖಂಡ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಪುರುಷರಿಂದ ಪರಂಪರೆಯಾಗಿ ನೃತ್ಯವಾಗುವ ನೃತ್ಯ ಯಾವುದು? ನಾರ್ಮಲ್ ಆಗಿ ಹೇಳ್ಕೊಂತ ಬರೋಣ ಅಂತೆ. ಫಸ್ಟಿಗೆ ಒಡಿಸ್ಸಿ. ಒಡಿಸ್ಸಿ ಅಂದ ತಕ್ಷಣ ಏನ್ ಬಂತು? ಜಾರ್ಖಂಡ್, ಒಡಿಸ್ಸಾ, ಪಶ್ಚಿಮ ಬಂಗಾಳ ಬೆಲ್ಟ್ ಅಲ್ಲಿ ಇರ್ಬೋದಾ? ಮೇ ಬಿ. ಹೌದಾ? ನಂಗೆ ಜಸ್ಟ್ ಡಾಟ್ ಇಡ್ತೀನಿ. ಓಕೆ, ಡಾಟ್ ಅಂದ್ರೆ ನೋಡೋಣ, ಇರ್ಬೋದು. ಕುಚಿಪುಡಿ ಎಲ್ಲಿ ಬಂತು? ಆಂಧ್ರ ಪ್ರದೇಶದ ಒಂದು ಕ್ಲಾಸಿಕಲ್ ಡ್ಯಾನ್ಸ್. ಆಂಧ್ರ ಪ್ರದೇಶ ಮೆನ್ಷನ್ ಅದ ಇಲ್ಲಿ ಇಲ್ಲ. ಸೊ ಹಾಗಿದ್ರೆ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ಸತ್ರಿಯ. ಸತ್ರಿಯ ಇದು ಕೂಡ ಕ್ಲಾಸಿಕಲ್ ಡ್ಯಾನ್ಸ್. ಎಲ್ಲಿ ಬರ್ತದ ಇದು? ಅಸ್ಸಾಂ. ಹೌದಾ? ಸೊ ಹಾಗಿದ್ರೆ ನಮಗೆ ಕನ್ಫ್ಯೂಷನ್. ಹಂಗೆ ಸುಮ್ಮನೆ ಒಡಿಸ್ಸಿ ಕೂಡ ಶಾಸ್ತ್ರೀಯ ನೃತ್ಯ, ಹಂಗೆ ಸುಮ್ಮನೆ ಅನ್ಕೊಳ್ಳಂತೆ. ಒಡಿಸ್ಸಿ ಮತ್ತೆ ಚಾವು ಇವು ಎರಡರಲ್ಲಿ ನಮ್ಗೆ ಡೌಟ್. ಹೌದಾ? ಸೊ ಹಾಗಿದ್ರೆ ಒಡಿಸ್ಸಿ. ಒಡಿಸ್ಸಿಲಿ ಒಂದು ಆಪ್ಷನ್ ಬರ್ತದೆ. ಇಲ್ಲಿ ಏನ್ ಹೇಳಿದ್ರೆ ಕೇವಲ ಪುರುಷರಿಂದ. ಹೌದಾ? ಟ್ರೆಡಿಷನಲಿ ಪರ್ಫಾರ್ಮ್ ಬೈ ದ ಮೇಲ್ಸ್ ಆಫ್ 3 adjacent states. ಪುರುಷರಿಂದ ಅಂತ ಮೆನ್ಷನ್ ಮಾಡಿದರೆ. ಬಟ್ ಒಡಿಸ್ಸಿಲಿ ಒಂದು ಬರ್ತದ ಸ್ಪೆಷಲ್ ಆಗಿ. ಏನ್ ಸ್ಪೆಷಲ್ ಆಗಿ ಬರ್ತದ? ಹೌದಾ? ಅಲ್ಲಿ ಪಾಯಿಂಟ್ ನೆನಪಿಟ್ಕೊಳ್ಳಿ, ಅಲ್ಲಿ ಕೆಲವೊಂದು ಅಂಶಗಳು ಬರ್ತಾವೆ. ಯಾವ ರೀತಿ ಆದಂಥದ್ದು? ಈ ಒಂದು ಒಡಿಸ್ಸಿಲಿ ನಾರ್ಮಲ್ ಆಗಿ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡುವಂಥದ್ದು ಇಲ್ಲ, ಅದು ಇರುವಂಥದ್ದು. ಅಲ್ಲಿ ಎರಡು ಅಂಶ. ಸರಿ, ಫಸ್ಟ್ ಅಂಶ ಏನು? ಫಸ್ಟಿಗೆ ಒಡಿಸ್ಸಿ ನೆನಪಿಟ್ಕೊಳ್ಳಿ, ಇಲ್ಲಿ ತ್ರಿಭಂಗ ಅಂತ ಪೋಸ್ ಬರ್ತದೆ, ನೆನಪಿಟ್ಕೊಳ್ಳಿ. ಓಕೆ, ತ್ರಿಭಂಗ. ಸೊ ತ್ರಿಭಂಗ ಅಂದ್ರೆ ಏನು? ಸೊ ತ್ರಿಭಂಗ ಅಂದ್ರೆ ನಾರ್ಮಲ್ ಆಗಿ ತ್ರಿಭಂಗ ಅಂತ ನಾವು ಹೇಳೋದು ಯಾವುದಕ್ಕೆ? ಅಲ್ಲಿ 3 ರೀತಿಯಾದಂತ ಒಂದು ಚಲನೆಗಳಿರ್ತಾವೆ. 3 ರೀತಿಯಾದಂತ ಹೆಡ್, ಟೋರ್ಸ್ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಮೊಣಕಾಲು. ನಾರ್ಮಲ್ ಆಗಿ ಗಂಡು ಮಕ್ಕಳಿಗೆ ಮಾಡಕ್ಕಾಗಿಲ್ಲ ಅದನ್ನ ತ್ರಿಭಂಗ ಪೋಸ್. ಯಾಕಂದ್ರೆ ಇಲ್ಲಿ ನಡ ನಾರ್ಮಲ್ ಆಗಿ ಒಂದು ಹಂಗೆ ಸುಮ್ಮನೆ ನಾವು ಕೆಲವೊಂದಿಷ್ಟು ಹಂಗೆ ಸುಮ್ಮನೆ ಕೆಲವೊಂದಿಷ್ಟು GK ಕಂಟೆಂಟ್ ನೋಡುವಾಗ ಒಂದು ಅನಿಸ್ತಿತ್ತು, ಯಾಕೆ ಹೆಣ್ಮಕ್ಳ ನಡು ಜಾಸ್ತಿ ಬಳಕ್ತದ? ಹಾಗೆ ಸುಮ್ಮನೆ ನಾಟ್ ನೆಗೆಟಿವ್ ಹೇಳ್ತಾ ಇರೋದು, ಬಳಕ್ತದ. ನಾವು ಬಯಾಲಜಿ ಸರ್ ಒಂದ್ಸಲ ಕೇಳಿ ಸಣ್ಣ ಇದ್ದಾಗ ನಂಗೆ ನೆನಪದ ಇನ್ನಾದ್ರು ಅವ್ರ ಸರ್ ನನಗೆ ಬಯಾಲಜಿ ಸರ್ ಏನ್ ಹೇಳಿದ್ರಂದ್ರ, ಯಾಕಂದ್ರ ಇಲ್ಲಿ ಎಲಬ್ ಇದಾವಲ್ಲ, ನಮಗೊಂದು ಎಲಬ್ ಎಕ್ಸ್ಟ್ರಾ ಐತೆ ಅಂತ ಅವ್ರಿಗೊಂದು ಎಲಬ್ ಇಲ್ಲ ಇಲ್ಲಿ ಬ್ಯಾಕ್ ಸೈಡ್. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ನಂಗೆ ಗೊತ್ತಿಲ್ಲ, ಸಿಂಪಲ್ ಆಗಿರುವಂಥದ್ದು. ಅದಕ್ಕೆ ಅವ್ರು ಜಾಸ್ತಿ ಒಂದು ಸ್ವಂತ ಬಳಕುವಂಥದ್ದು ಆಗಿರಬಹುದು ಅಂತ ಹೇಳಿದ್ರು ನಮ್ಗೆ ಸರ್. ಅದು ನಿಜಾನೂ ಹೌದು, ಇಲ್ಲ ನಂಗಿಲ್ಲ. ಓಕೆ, ಸೊ ನಾ ಇಲ್ಲಿ ಹೇಳಕ್ ಬಂದಿದ್ದು ಈ ತ್ರಿಭಂಗ ಪೋಸ್ ಏನಿದೆ, ಒಂದು ಹೆಡ್, ಆಮೇಲೆ ಟೋರ್ಸ್, ಆಮೇಲೆ ನೆಕ್ಸ್ಟ್ ನೀ. ಏನಪ್ಪ ಹೆಡ್? ಕೂತಿಗೆ ಇದು. ಓಕೆ, ಟೋರ್ಸ್ ಅಂದ್ರೇನು? ಮುಂಡ, ಪೂರ್ತಿ ಬಾಡಿ ಎಲ್ಲ ಇದು ಇರುವಂಥದ್ದು ಇಲ್ಲಿಂದ ಎಲ್ಲಿ. ಆಮೇಲೆ ನೆಕ್ಸ್ಟ್ ನೀ, ಮೊಣಕಾಲು. ಸೊ ಈ 3 ಒಂದೊಂದು ಪೋಸ್ ಏನಿರ್ಬೇಕು, ನಮ್ಮನ್ನ ಇಲ್ಲಕ್ಕಾಗಲ್ಲ ಗಂಡು ಮಕ್ಕಳಿಗೆ, ಇದು ರಿಯಾಲಿಟಿ. ಈ ಪೋಸ್ ಮಾಡಕ್ಕಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತ್ರಿಭಂಗ ಪೋಸ್ ಮಾಡಕ್ಕಂದ್ರೆ ಹೆಣ್ಮಕ್ಳಿಗೆ ಮಾತ್ರ ಸಾಧ್ಯ, ನಮಗಂತ ಮಾಡಕ್ ಬರಂಗಿಲ್ಲ. ಇದು ಇದರ ಸ್ಪೆಷಾಲಿಟಿ. ಒಡಿಸಿದು ಇದನ್ನ ಕ್ವಶನ್ ಕೇಳಿದ್ರು. ತ್ರಿಭಂಗ ಪೋಸ್ ಏನಿದೆ ಯಾವ ಒಂದು ಶಾಸ್ತ್ರೀಯ ನೃತ್ಯದಲ್ಲಿ ಕಂಡು ಬರ್ತದ ಅಂತ ಕ್ವಶನ್ ಕೇಳಿದ್ರು. ಯಾವ್ದ್ರಲ್ಲಿ ಬರ್ತದ? ಒಡಿಸ್ಸಿಲಿ. ಸೊ ಹಾಗಿದ್ರೆ ಇದು ಕೂಡ ಅಲ್ಲ, ಮೇಯರಿದಾರ ಅಂದಂಗಾಯ್ತು, ಇದು ಕೂಡ ಕ್ಯಾನ್ಸಲ್. ಸೊ ಇರೋದು ಆನ್ಸರ್ ಯಾವುದು? ಚಾವು. ಈಗ ಒಂದೊಂದಾಗಿ ನೋಡ್ಕೊಂತ ಬರೋಣ, ಈ ಟಾಪಿಕ್ ಗಳು ನೋಡ್ಕೊಂತ ಬರೋಣ ಅಂತೆ. ಸೊ ಕುಚಿಪುಡಿ ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ಕುಚಿಪುಡಿ ಏನಿದೆ ಆಂಧ್ರ ಪ್ರದೇಶದ ಒಂದು ನೃತ್ಯ, ಶಾಸ್ತ್ರೀಯ ನೃತ್ಯ. ಮೊದಲು ಏನು ಸಂಪ್ರದಾಯದಂತೆ ಪುರುಷರು ಮಾತ್ರ ಮಾಡ್ತಿದ್ರು. ಎಸ್ ರೈಟ್, ಮೊದಲು. ಈಗಲ್ಲ, ಈಗ ಪುರುಷ ಮತ್ತೆ ಮಹಿಳೆಯರು ಇಬ್ರು ಕೂಡ ಮಾಡ್ತಾರೆ. ಯಾವುದು? ಕುಚಿಪುಡಿ, ಈ ಒಂದು ಡ್ಯಾನ್ಸ್ ಅನ್ನು ಇರುವಂತದ್ದು. ಸೊ ಇದು ನೆನಪಿದೆ. ಇದು ಕೂಡ ಒಂದು ಶಾಸ್ತ್ರೀಯ ಸಂಗೀತ. ಆಲ್ರೆಡಿ ಒಡಿಸ್ಸಿ ಹೇಳಿದೆ. ಯಾವುದು? ಒಡಿಸ್ಸಾದ ಒಂದು ಶಾಸ್ತ್ರೀಯ ನೃತ್ಯ. ಒಡಿಸ್ಸಾದ ಶಾಸ್ತ್ರೀಯ ನೃತ್ಯದಲ್ಲಿ ತ್ರಿಭಂಗ ಪೋಸ್ ಹೇಳಿದೆ. ಇನ್ನೊಂದು ಮಂಗಳಾವತರಣ ಅಂತ ಬರ್ತದೆ, ಮಂಗಳಾವರಣ ಅಂತ ಬರ್ತದೆ. ಮಂಗಳಾವರಣ ಅಂದ್ರೆ ನಾರ್ಮಲ್ ಆಗಿ ಒಂದು ಹೂ ಇರ್ತದೆ, ಕಮಲದ ಹೂ. ಆ ಕಮಲದ ಹೂನ ಆ ಒಬ್ಬ ಸ್ತ್ರೀ ನೃತ್ಯಗಾರ್ತಿ ಇರ್ತಾಳಲ್ಲ, ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲ ಕರ್ಪಿಸ್ಬಿಟ್ಟು ಡ್ಯಾನ್ಸ್ ಮಾಡುವಂಥದ್ದು. ಇದು ಕೂಡ ಕ್ವಶನ್ ಆಗಿದೆ, ನೆನಪಿಟ್ಕೊಂಡು. ನಿಮ್ಗೆ ಪೂರ್ತಿ ಗೊತ್ತಿರ್ಬೇಕಂತ ಅವಶ್ಯಕತೆ ಇಲ್ಲ, ಇಂಥ ಪಾಯಿಂಟ್ಗಳು ಗೊತ್ತಿರ್ಬೇಕಂತ.
ಹೌದಾ, ಮಂಗಳಾವರಣ. ಹಾಗೆ ನಾನು ಯಾವುದು ತ್ರಿಭಂಗ ಪೋಸ್ ಅಂತ ಏನ್ ಕರಿತೀವಿ ಅದು ಇರುವಂಥದ್ದು. ನಾ ಸತ್ರಿಯಕ್ಕೆ ಬರ್ತೇನೆ. ಸತ್ರಿಯ ಅಸ್ಸಾಂನಲ್ಲಿರುವಂಥದ್ದು. ನಾರ್ಮಲ್ ಆಗಿ ಮಿಡಿವಲ್ ಹಿಸ್ಟ್ರಿಯನ್ನು ಓದುವಾಗ ಬರ್ತದ, ಶಂಕರ ದೇವ ಅಂತ ಒಬ್ಬ ನವ ವೈಷ್ಣವ ಪರಂಪರೆ ಬರ್ತದ. ನವ ವೈಷ್ಣವ ಪರಂಪರೆ ಬಂದಾಗ ಅಲ್ಲಿ ವೈಷ್ಣವ ಡೈಟೀಸ್ ಏನಿರಲ್ಲ ಅವ್ರು ಮಾಡುವಂಥದ್ದು. ಇಲ್ಲಿ ಪುರುಷರೇ ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅಲ್ಲಿ ಹೇಗೆ ಯಾವುದು ಜಾರ್ಖಂಡ್, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ, ಅಲ್ಲೆಲ್ಲ ಓನ್ಲಿ ಅಸ್ಸಾಂನಲ್ಲಿ ಕಂಡು ಬರುವಂಥದ್ದು. ಗೊತ್ತಾಯ್ತಾ? ಇದು ಕೂಡ ಒಂದು ಶಾಸ್ತ್ರೀಯ ನೃತ್ಯ. ಅದೇ ರೀತಿ ಚಾವು. ಈ ಚಾವು ಜಾರ್ಖಂಡ್ ಅಲ್ಲ, ಒಡಿಸ್ಸಾದಲ್ಲ, ಪಶ್ಚಿಮ ಬಂಗಾಳಲ್ಲಿ 3 ರಾಜ್ಯಗಳಲ್ಲಿ ಕಂಡು ಬರ್ತದೆ. ಇದು ಯಾವುದು ಹಾಗಿದ್ರೆ ಇದು ಶಾಸ್ತ್ರೀಯ ನೃತ್ಯ ಅಲ್ಲ, ಇದು ಒಂದು ಸಾಹಸ ಕಲೆ. ಇದನ್ನ ಗಂಡು ಮಕ್ಕಳೇ ಜಾಸ್ತಿ ಮಾಡುವಂಥದ್ದು ಸಾಹಸ ಕಲೆ. ಚಾವು ನಾರ್ಮಲ್ ಆಗಿ ಚೈತ್ರದ ಒಂದು ಮೊದಲ ಪೂರ್ಣಿಮೆಯಿಂದ ಮಾಡುವಂಥದ್ದು. ಇದು ಸುಗ್ಗಿ ಹಬ್ಬದಲ್ಲಿ ಮಾಡ್ತಾರೆ. ಈ ಒಂದು 3 ಇರುವಂತಹ ಒಂದು ರಾಜ್ಯಗಳಲ್ಲಿನ ಒಂದು ಜನರು, ಬುಡಕಟ್ಟು ಜನರು ಪರ್ಟಿಕ್ಯುಲರ್ ಆಗಿ ಮಾಡುವಂತ ಒಂದು ಸಾಹಸ ಕಲೆ ಅಂತ ಹೇಳ್ಬೋದು. ಸೊ ಈಗ 2 ಬರೋಣ ಅಂತೆ. ಫಸ್ಟಿಗೆ ಶಾಸ್ತ್ರೀಯ ನೃತ್ಯ. ಹೌದಾ, 3 ಶಾಸ್ತ್ರೀಯ ನೃತ್ಯ ಅದಾವ. ಇದ್ಯಾವುದು ಆಂಧ್ರ ಪ್ರದೇಶ ಆಯ್ತು, ಒಡಿಸ್ಸಾ ಆಯ್ತು, ಸತ್ರಿಯ ಅಸ್ಸಾಂ ಆಯ್ತು. ಎಷ್ಟು ಇದಾವ ಟೋಟಲ್ ಶಾಸ್ತ್ರೀಯ ನೃತ್ಯಗಳು? 8 ಇದಾವ. ಸೊ 8 ಇದ್ದಾಗ ಇನ್ನು ಉಳಿದ ಯಾವುದು? ನಮ್ಮ ಕರ್ನಾಟಕದ ಯಾವ್ದಾರ ಇದೆಯಾ? ಇಲ್ಲ, ಶಾಸ್ತ್ರೀಯ ನೃತ್ಯ ಇಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಹಾಗಿದ್ರೆ ತಮಿಳ್ನಾಡದ್ದು ಯಾವುದು? ಭರತನಾಟ್ಯಂ ಅಂತ ಏನ್ ಕರಿತೀವಿ ಅದು ಇರುವಂತ ಭರತನಾಟ್ಯಂ. ಆಮೇಲೆ ನೆಕ್ಸ್ಟ್ ಕೇರಳ. ಕೇರಳದ್ದು 2 ಅದಾವ. ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿಯಾಟ್ಟಂ. ಹೌದಾ. ನೆಕ್ಸ್ಟ್ ಬರುವಂತದ್ದು ಇನ್ನೊಂದು ಬರ್ತದೆ. ನಾರ್ಮಲ್ ಆಗಿ ನಾರ್ದರ್ನ್ ಇಂಡಿಯಾ ಅಂತ ಹೇಳ್ತಾರೆ, ಉತ್ತರ ಭಾರತ, ಉತ್ತರ ಪ್ರದೇಶ ಅಲ್ಲ, ನಾರ್ಮಲ್ ಆಗಿ ಉತ್ತರ ಪ್ರದೇಶದಾಗ ಜಾಸ್ತಿ ಇರುವಂತದ್ದು ಇದು ಕಥಕ್ ಅಂತ ಬರ್ತದೆ. ಆಮೇಲೆ ಇನ್ನೊಂದು ಯಾವುದು? ಮಣಿಪುರಿ. ಹೆಸರಲ್ಲದ ಮಣಿಪುರಿ ನೃತ್ಯ. ಗೊತ್ತಾಯ್ತಾ? ಹಾಗಿದ್ರೆ ಈ 1, 2, 3, 4, 5 ಆಮೇಲೆ ಅಲ್ಲಿರುವಂತ 3 ಇವೆಲ್ಲ ಏನಿದಾವೆ ಶಾಸ್ತ್ರೀಯ ನೃತ್ಯ. ಏನಪ್ಪ ಶಾಸ್ತ್ರೀಯ ನೃತ್ಯ? ಭರತ ಮುನಿಯ ನಾಟ್ಯ ಶಾಸ್ತ್ರದಲ್ಲಿರುವಂತಹ ನೃತ್ಯಗಳು. ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದರೆ, ಆ ಅಂಶಗಳ ಪ್ರಕಾರ ಯಾವೆಲ್ಲ ನೃತ್ಯಗಳಿದಾವೆ ಆ ನೃತ್ಯಗಳನ್ನ ಶಾಸ್ತ್ರೀಯ ನೃತ್ಯ ಅಂತ ಮಾಡ್ತಾರೆ. ಶಾಸ್ತ್ರೀಯ ಭಾಷೆಗಳು ಎಷ್ಟಪ್ಪ? ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗಿದ್ರೆ ಇನ್ನೊಂದು ಹೋಗೋಣ ಅಂತೆ, ಸಾಹಸ ಕಲೆಗಳ ಬಗ್ಗೆ ಹೋಗೋಣ ಸ್ವಲ್ಪ. ಹೌದಾ, ಚಾವು ಅಂದ್ರೆ ಸಾಹಸ ಕಲೆ ಅಂತ ಹೇಳಿದೆ. ಬೇರೊಂದು ರಾಜ್ಯಗಳ ಬಗ್ಗೆ ಹೇಳ್ಕೊಂತ ಬರೋಣ. ಫಸ್ಟ್ ನಮ್ಮ ಕರ್ನಾಟಕದ ಬರೋಣ. ಸೊ ಕರ್ನಾಟಕದ ಸಾಹಸ ಕಲೆಗಳು ಯಾವ್ದು ಗೊತ್ತಾ ಯಾರಿಗಾದ್ರು? ಕರ್ನಾಟಕದ ಸಾಹಸ ಕಲೆ ಯಾವ್ದಪ್ಪ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕಂದ್ರೆ ನಾವು ಒಂದು ಬರ್ತದ ಕಂಸಾಳೆ. ಕೇಳಿದಿರಾ? ಎಸ್, ಕಂಸಾಳೆ. ಹೌದಾ. ಅದೇ ರೀತಿಯಾಗಿ ಇನ್ನೊಂದು ಬರ್ತದ ವೀರಗಾಸೆ. ಹೌದಾ. ನಮ್ಮ ಒಂದು ಮೈಸೂರು ಕಡೆ ಏನಿರುವಂತದ್ದು ವೀರಗಾಸೆ ಆಡುವಂಥದ್ದು, ಪರ್ಟಿಕ್ಯುಲರ್ ಆಗಿ ಜಂಗಮ ಜನಾಂಗ ಅಂತ ಕರಿತೀವಿ, ಅವ್ರು ಆಡುವಂಥದ್ದು ವೀರಗಾಸೆ. ಇವೆರಡೂ ನಮ್ಮ ಕರ್ನಾಟಕದ ಸಾಹಸ ಕಲೆಗಳು. ಮತ್ತು ಇತರೆ ಸಾಹಸ ಕಲೆಗಳು ಯಾವ್ದಪ್ಪ? ನಾರ್ಮಲ್ ಆಗಿ ಸಿಲಂಬಂ ಅಂತ ಬರ್ತದೆ. ಸಿಲಂಬಂ. ಇಲ್ಲಿ ನೋಡಿ, ಈ ಉಚ್ಚಾರಣೆ ನೆನಪಿಟ್ಕೊಳ್ಳಿ. ಅನ್ ಹಿಂಗೇನ್ರ ಬಂದು ಅನ್ಕೊಳ್ಳಿ, ನಾರ್ಮಲಿ ಸೌತ್ ಇಂಡಿಯಾ ಇರ್ತದೆ. ಇಷ್ಟು ನೆನಪಿಟ್ಕೊಳ್ಳಿ. ಈ ಒಂದು ಮ ಅನ್ನೋ ಉಚ್ಚಾರಣೆ ಇದೆಯಲ್ಲ, ನಮ್ಮ ಪರ್ಟಿಕ್ಯುಲರ್ ಆಗಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ಈ 5 ಸ್ಟೇಟ್ಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು ಮ ಅನ್ನೋ ಉಚ್ಚಾರ. ಮ ವ್ಯಂಜನ. ಸಿಲಂಬಂ ತಮಿಳುನಾಡು ಆ ರೀತಿಯಾಗಿ ಕೂಡ ನೀವು ತೆಗಿಬಹುದು. ಓಕೆ. ಸೊ ಅದೇ ರೀತಿಯಾಗಿ ಕೇರಳದ ಯಾವ್ದು ಬರ್ತದ? ಮೋಹಿನಿ, ಸರಿ, ಯಾವುದು? ಕಳರಿಪಟ್ಟು. ಕಳರಿಪಟ್ಟು ಬೋಧಿ ಧರ್ಮ ಅಂತ ನಾವು ಕೇಳಿದೀವಿ. ಮೂವಿ ನೋಡಿದೀವಿ. 7 ಸೆನ್ಸ್ ಅಂತ ಮೂವಿ ಇದೆ, ತಮಿಳಲ್ಲಿದೆ, ತೆಲುಗಲ್ಲಿದೆ. ಸೊ ಅಲ್ಲಿ ಹೇಳ್ತಾರ ಕಳರಿಪಟ್ಟು ಬಗ್ಗೆ ಹೇಳ್ತಾರ. ಸೊ ಇಲ್ಲಿ ಕಳರಿಪಟ್ಟು ಏನಿದೆ, ಪ್ರೆಸೆಂಟ್ ಮಾಡರ್ನ್ ಕುಂಕು ಅಂತ ಏನ್ ಕರಿತೀವಲ್ಲ, ಅದರ ಒಂದು ಒರಿಜಿನಲ್ ಇದೆ ಕಳರಿಪಟ್ಟು ಅಲ್ಲಿ ಅಂತ ಹೇಳ್ತಾರ. ಸೊ ಕೇರಳದ ಒಂದು ಸಾಹಸ ಕಲೆ. ಆಮೇಲೆ ಇನ್ನೊಂದು ಬರ್ತದ ಗಟ್ಕಾ ಅಂತ ಬರ್ತದ. ಗುಟ್ಕಾ ಅಲ್ಲ, ಗಟ್ಕಾ. ಓಕೆ, ಪಂಜಾಬ್ ಇರುವಂತದ್ದು, ನೆನಪಿಟ್ಕೊಳ್ಳಿ ಗಟ್ಕಾ. ಮರ್ಧಾನಿ ಖೇಲ್ ನೋಡಿ, ಮರ್ಧಾನಿ ಖೇಲ್ ನೆನಪಿಟ್ಕೊಳ್ಳಿ, ಮಹಾರಾಷ್ಟ್ರ. ಇದನ್ನ ನೆನಪಿಟ್ಕೋದಪ್ಪ. ನಾರ್ಮಲ್ ಆಗಿ ನಾವು ಗಂಡು ಮೆಟ್ಟಿದ ನಾಡೋದು ನಮ್ಮ ಹುಬ್ಳಿ ಅಂತ ಕರಿತೀವಿ ನಾವು, ಹೌದಾ. ಆದ್ರೆ ಇಲ್ಲಿ ಮರ್ಧಾನಿ ಖೇಲ್ ಅಂತ ಅನ್ಕೊಂಡಾಗ ಈ ಒಂದು ಮಲ್ಲಗಂಬ ಅಂತ ಏನ್ ಕರಿತೀವಿ, ಇದು ಮರ್ಧಾನಿ ಖೇಲ್ ಸಂಬಂಧ ಇಲ್ಲ. ನಾ ಹೇಳ್ತಾ ಇರೋದು ಮಲ್ಲಗಂಬ, ಕುಸ್ತಿ ಪೈಲಾನ್ ಅಂತ ಕರಿತಲ್ಲ, ಅದು ಫೇಮಸ್ ಇರೋದು ಮಹಾರಾಷ್ಟ್ರ ಮೊದ್ಲಿಂದನೂ ಕೂಡ, ಹೌದಾ. ಮರ್ಧಾನಿ, ಹೌದಾ, ಮಲ್ಲಗಂಬ ನಾವು ಹಂಗೆ ಅನ್ಕೊಳ್ಳಂತೆ, ಜಸ್ಟ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಮಾಡ್ಕೊಳ್ಳಂತೆ. ಮರ್ಧಾನಿ ಖೇಲ್ ಯಾವುದು? ಮಹಾರಾಷ್ಟ್ರದ. ನಮ್ಮ ಕರ್ನಾಟಕದ ಇನ್ನೊಂದದ ಕೈ ಕುಸ್ತಿ ಅಂತ ಬರ್ತದ. ಹೈದರಾಬಾದ್ ಕರ್ನಾಟಕದ ಜನ ಕೈ ಜಾಸ್ತಿ ಇರುವಂತದ್ದು, ಹೌದಾ. ಕೈ ಕುಸ್ತಿ ಅಥವಾ ಮುಷ್ಟಿ ಯುದ್ಧ ಅಂತ ಬರ್ತದ. ಎಲ್ಲಿ? ನಾರ್ತ್ ಕಡೆ ಮುಷ್ಟಿ ಯುದ್ಧ ಅಂತ ಬರ್ತದ. ಉತ್ತರ ಪ್ರದೇಶ, ಬಿಹಾರ ಕಡೆ ಮುಷ್ಟಿ ಯುದ್ಧ ಅದು ಕೂಡ ಇರುವಂತದ್ದು
ಮರ್ಧಾನಿ ಖೇಲ್ ನೆನಪಿಟ್ಕೊಳ್ಳಿ. ಮರ್ಧಾನಿ ಖೇಲ್ ಇದೆಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಹೌದಾ? ಅದೇ ರೀತಿಯಾಗಿ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಮುಷ್ಟಿಯುದ್ಧ. ಇದು ನಾರ್ಮಲ್ ಆಗಿ UP ಮತ್ತೆ ಬಿಹಾರ್ ಇರುವಂಥದ್ದು. ಗೊತ್ತಾಯ್ತಾ? ಸೊ ಇವೆಲ್ಲ ಹಲವಾರು ರೀತಿಯ ಒಂದು ಏನಿದಾವೆ ಸಾಹಸ ಕಲೆಗಳು ಅಂತ ಏನ್ ಕರಿತೀವಿ ಅದು ಇರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಇದು ಹಿಸ್ಟ್ರಿ ಕ್ವಶನ್ ಮತ್ತೆ ಬಂತು. ನಾಳೆಲ್ಲ ಮಾಡರ್ನ್ ಹಿಸ್ಟ್ರಿ ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ನಲ್ಲ, ಮತ್ತೆ ಹಂಗೆ ಬಂತು. ಏನ್ ಕೇಳಿದರೆ ಲಾಹೋರ್ ಸಂಚು ಪ್ರಕರಣದಲ್ಲಿ ಯಾವಾಗ ಲಾಹೋರ್ ಸಂಚು 1928. ಹೌದಾ? ಸೊ ಲಾಹೋರ್ ಸಂಚು ಪ್ರಕರಣದಲ್ಲಿ ಬ್ರಿಟಿಷರಿಂದ ಬಂಧಿತರಾಗಿ ಜೈಲಿನಲ್ಲಿ 63 ದಿನಗಳ ಉಪವಾಸ ಸತ್ಯಾಗ್ರಹ. ಇಂಥ ಕ್ವಶನ್ ಬಂದ್ರು ಹುಡುಗರಿಗೆ ಹಬ್ಬ ಇದ್ದಂಗೆ. ಹೌದಾ? ಹುಗ್ಗಿ ತಿಂದಂಗ ಹಬ್ಬ ಇದ್ದಂಗ, ಸಿಂಪಲ್ ಆಗಿ ಡೈರೆಕ್ಟ್ ಕ್ವಶನ್ ಯಾವುದು ಜತೀಂದ್ರನಾಥ್ ದಾಸ್. ಹೌದಾ? ರಾಮ್ ಪ್ರಸಾದ್ ಬಿಸ್ಮಿಲ್ ಇದ್ರೆ ಯಾರ ಬಗ್ಗೆ ಹೇಳ್ತಾರೆ? ಗದರ್ ಪಾರ್ಟಿ ಅಂತ ಬರ್ತದ. ಹೌದಾ? ಸೊ ಈ ಗದರ್ ಪಾರ್ಟಿಗೆ ಸಂಬಂಧಪಟ್ಟದ್ದು. ಸೊ ಇವರು ಯಾವ್ದ್ರಲ್ಲಿ ಇನ್ಕ್ಲೂಡ್ ಆಗ್ತಾರೆ? ಸರಿ, ರಾಸ್ಘಾರ್ ಸಾರಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಕಾಕೋರಿ ಅಂತ ಕರಿತೀವಿ ನಾವು. ಕಾಕೋರಿ ರೈಲು ದುರಂತ ಅಥವಾ ರೈಲು ಪ್ರಕರಣ ಅಂತ ಕರಿತೀವಿ. ಇಲ್ಲಿ ಮಾಡ್ತಾರೆ ರೈಲಿರುವಂತ ಬ್ರಿಟಿಷರ ಒಂದು ಅಮ್ಯುನಿಟೀಸ್ ಏನಿದಾವಲ್ಲ ಅದನ್ನ ರಾಬರಿ ಮಾಡ್ತಾರ, ಅದು ಕಾಕೋರಿ ರೈಲು ದುರಂತ ಅಂತ ಕರಿತೀವಿ. ಜತೀಂದ್ರನಾಥ್ ಲಾಹೋರ್. ಸೊ ಈ ಲಾಹೋರ್ ದುರಂತದ ಲಾಹೋರ್ ಪಿತೂರಿ ಅಂತ ಕರಿತೀವಲ್ಲ, ಇಲ್ಲಿ ಯಾರೆಲ್ಲ ಇದ್ರು? ಯಾರು? ಸುಖದೇವ್, ರಾಜ್ಗುರು, ಭಗತ್ ಸಿಂಗ್. ಹೌದಾ? ಸೊ ಅವರೆಲ್ಲ ಕೂಡ ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು. 63 ದಿನಗಳ ಕಾಲ ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ? ರೀಸನ್ ಅಲ್ಲಿರುವಂತ ಖೈದಿಗಳಿಗೆ ಮಿನಿಮಮ್ ರೆಸ್ಪೆಕ್ಟ್ ಇರುವಂಥದ್ದು. ಆ ರೆಸ್ಪೆಕ್ಟ್ ಕೊಡದೇ ಇರುವಂಥದ್ದು, ಸರಿಯಾದಂತ ಊಟ ಕೊಡದೇ ಇರುವಂಥದ್ದು, ಅವರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳೋದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. 63 ದಿನಗಳ ಕಾಲ ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಿ ಹುತಾತ್ಮರಾದಂತ ನಮ್ಮ ಭಾರತದ ಸ್ವತಂತ್ರದ ಯಾರು? ಜತೀಂದ್ರನಾಥ್ ದಾಸ್. ರಾಸ್ ಬಿಹಾರಿ ಬೋಸ್ ಅಂದಾಗ ಯಾರು? ಗದರ್ ಪಾರ್ಟಿ ಬರ್ತದ. ಹೌದಾ? ಪ್ರಫುಲ್ ಚಾಕಿ ಅಂದ್ರೆ ಮುಜಾಫರ್ಗರ್ ಏನಿದೆ ಅಥವಾ ಮುಜಾಫರ್ಪುರ್ ದುರಂತ ಅಂತ ಬರ್ತದ. ಇಲ್ಲೂ ಕೂಡ ಬ್ರಿಟಿಷ್ ಮಿಲಿಟರಿ ಆಫೀಸರ್ನ ಕೊಲ್ಲುವಂಥದ್ದು, ಅಲ್ಲೂ ಕೂಡ ಸಂಡರ್ಸ್ ಕೊಲ್ಲುವಂಥದ್ದು. ಇವೆಲ್ಲ ಕ್ವಶನ್ಗಳು ಸಿಂಪಲ್ ಆಗಿ ಹೇಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಅಂತ ನೋಡಿ. ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಈ ತರ ಒಂದು ಕ್ವಶನ್ ಪಿಕ್ಸ್ ನಾರ್ಮಲ್ ಆಗಿ ಸ್ಪೋರ್ಟ್ಸ್ ರಿಲೇಟೆಡ್ ಅಂತ ಅವಾರ್ಡ್ ಪ್ರಶಸ್ತಿ ಏನಿದಾವೆ ಅದನ್ನ ಹೇಳೋದಾಗಿರ್ಬೋದು, ಹಾಗೆ ಶಬ್ದಗಳನ್ನ ಕೇಳುವಂಥದ್ದು. ಇಲ್ಲಿ ನೋಡಿ, ಫೂಟ್ ಫಾಲ್ಟ್ ಎಂಬ ಪದ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ಫಸ್ಟ್ ಗೆ ಹಂಗೆ ಸುಮ್ಮನೆ ಅನ್ಕೊಳ್ಳಂತೆ. ಆರ್ಚರಿ ಯಾವುದು? ಕೈ ಮೂಲಕ ಬಿಡುವಂಥದ್ದು. ನಾರ್ಮಲ್ ಆಗಿ ಫೂಟ್ ಸಂಬಂಧಪಟ್ಟಂಗೆ ಇಲ್ಲ, ಉಳಿದ 3 ಅದಾವ. ಬಾಸ್ಕೆಟ್ ಬಾಲ್ ಕೂಡ ಹಂಗೆ ಸುಮ್ಮನೆ ಅನ್ಕೊಳ್ಳಂತ. ನಾರ್ಮಲ್ ಆಗಿ ಕೈಲಿ ಆಟ ಆಡ್ಕೊಂತ ಹೋಗ್ತೇವಲ್ಲ, ಡಬಲ್ ಡ್ರಿಬಲ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ ನಾವು. ಸೊ ಅದು ಕೂಡ ರಾಂಗ್ ಆಗ್ತದ. ಹಾಕಿ ಇಲ್ಲಿ ಸ್ಟಿಕ್ ಇರ್ತದ, ಇಲ್ಲೂ ಇರ್ತದ. ಆದ್ರೆ ಫಸ್ಟ್ ಗೆ ಫೂಟ್ ಫಾಲ್ಟ್ ಅಂದ್ರೆ ಏನು? ಫೂಟ್ ಫಾಲ್ಟ್ ಅಂದ್ರೆ ನಾರ್ಮಲ್ ಆಗಿ ಇದು ಸಂಬಂಧಪಟ್ಟಿರೋದು ಟೆನ್ನಿಸ್ಗೆ. ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಸೊ ಇದು ನಮ್ಮ ಟೆನ್ನಿಸ್ ಗ್ರೌಂಡ್ ಅಂತ ಅನ್ಕೊಳ್ಳಿ. ಹಿಂಗಿರ್ತದ. ಸೊ ಇಲ್ಲಿ ನೆಟ್ ಇರ್ತದ, ನೆಟ್ ಅನ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ಇರ್ತದೆ. ಇಲ್ಲಿ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ XYZ ಅನ್ಕೊಳ್ಳಿ, ಸರ್ವ್ ಮಾಡ್ತಾ ಇರ್ತಾನೆ. ಒಂದ್ ವೇಳೆ ಈ ಒಂದು ಗೆರೆ ಟಚ್ ಮಾಡಿದ್ರೆ ಅದನ್ನ ಫೂಟ್ ಫಾಲ್ಟ್ ಅಂತ ಕರೀತಾರೆ. ಫೂಟ್ ಫಾಲ್ಟ್ ಅಂತ ಕರೀತಾರೆ. ಅದೇ 2ನೇ ಸಲ ಸರ್ವ್ ಕೂಡ ಫಾಲ್ಟ್ ಮಾಡಿದ್ರೆ ಅದನ್ನ ಡಬಲ್ ಫಾಲ್ಟ್ ಅಂತ ಕರೀತಾರೆ. ಡಬಲ್ ಫಾಲ್ಟ್. ಈ ಡಬಲ್ ಫಾಲ್ಟ್ ಆಯ್ತಂದ್ರೆ ಅಪೋಸಿಷನ್ ಯಾರಿರ್ತಾರೆ ಇಲ್ಲಿರುವಂತ ವ್ಯಕ್ತಿಗೆ 1 ಪಾಯಿಂಟ್ ಹೋಗುತ್ತೆ, ನೆನಪಿಟ್ಕೊಳ್ಳಿ. ಆಮೇಲೆ ಏಸ್ ಅಂತ ಕರಿತೀವಿ ನಾವು. ಹೌದಾ? ಸೊ ಅಲ್ಲಿ ನೆನಪಿಟ್ಕೊಳ್ಳಿ ಯಾವ ರೀತಿ ಅಂತ. ಇಲ್ಲೊಂದು ಲೈನ್ ಇರ್ತದೆ, ಈ ಲೈನ್ ಮೇಲೆ ಕೂಡ ಬೀಳಬಾರ್ದು ಅಂತ ಇರ್ತದೆ. ಬಾಲ್ ಬಿತ್ತಂದ್ರೆ ಅಲ್ಲೂ ಕೂಡ ನಾವು ಡಬಲ್ ಫಾಲ್ಟ್ ಅಂತ ಕೇಳುವಂಥದ್ದು. ಫೂಟ್ ಫಾಲ್ಟ್ ಯಾವ್ದು ಸಂಬಂಧಪಟ್ಟದ? ಟೆನ್ನಿಸ್ಗೆ. ಹಾಕಿ ಅಂತ ಬಂದ್ರೆ ನಾರ್ಮಲ್ ಆಗಿ ಪೆನಾಲ್ಟಿ ಕಾರ್ನರ್ ಅಂತ ಬರ್ತದೆ. ಹೌದಾ? ಅದರ್ಥಾಗಿ ಪೆನಾಲ್ಟಿ ಶೂಟ್ ಔಟ್ ಅಂತ ಕರಿತೀವಿ. ಅವೆಲ್ಲ ಅಂಶಗಳು ಬರುವಂಥದ್ದು. ಆರ್ಚರಿದ ನಾರ್ಮಲ್ ಆಗಿ ಏನು ಕೈಯನ್ನು ಬಿಡುವಂತ ಇರುತ್ತೆ, ಕೆಲವೊಂದಿಷ್ಟು ಅಂಶಗಳು ಬರ್ತಾವೆ. ಈ ಒಂದು ಫೂಟ್ ಫಾಲ್ಟ್ ಯಾವ್ದು ಸಂಬಂಧಪಟ್ಟದ? ಟೆನ್ನಿಸ್ಗೆ. ಸೊ ಹಾಗಿದ್ರೆ ಇವತ್ತು ನಾವು SSC 2023 SSC GDಯ 2023 ಪರೀಕ್ಷೆಗಳ ಆಯ್ದ ಪ್ರಶ್ನೆಗಳ ನೋಡಿದ್ದು. ಇನ್ನೂ ಇದಾವೆ, ಅದನ್ನ ಮುಂದಿನ ಒಂದು ಸೆಷನ್ ನೋಡ್ತಾ ಹೋಗೋಣ ಅಂತೆ. ಸೊ ಹಾಗಿದ್ರೆ ಎಲ್ರಿಗೂ ಒಳ್ಳೇದಾಗಲಿ. ಮನಸ್ಸಿಗೆ ಎಲ್ಲರಿಗೂ ಗಣೇಶ ಚತುರ್ಥಿ ಅಂತ ಮುಗಿದೋಯ್ತು ಆಲ್ಮೋಸ್ಟ್. ಸೊ ಇವತ್ತಿಂದ ಶುರು ಮಾಡಿದೀವಿ. ಎಲ್ಲರ ವಿಘ್ನಗಳು ಆ ಗಣೇಶನೊಡನೆ ಹೋಗ್ಲಿ. ನೀವೆಲ್ಲರೂ ಕೂಡ ಈ ವರ್ಷ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳ್ಳುವಂತಾಗಿರ್ಬೋದು, ಯಾವುದೇ ಒಂದು ಹುದ್ದೆ ಹೋಗುವಂತಾಗಿರ್ಬೋದು, ನಿಮ್ಮ ಕನಸಿನ ಹುದ್ದೆ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಕನಸಾಗಿರ್ಬೋದು, ಪ್ರತಿಯೊಂದು ಕೂಡ ನೆರವೇರಲಿ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯ ಕ್ವಶನ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅನ್ಕೋತೀನಿ. ಪ್ರತಿಯೊಬ್ಬರು ಕೂಡ ಗೊತ್ತಾಯ್ತು ಅನ್ಕೋತೀನಿ. ಇದೇ ರೀತಿಯಾಗಿ ನಾವು ಕ್ಲಾಸಸ್ ಮಾಡ್ತಾ ಹೋಗ್ತೀವಿ. ಡೈಲಿ ಕ್ಲಾಸ್ ಇರ್ತದೆ, ನೋಡ್ತಾ ಇರಿ. ಬೇರೆ ಒಂದು ಸಬ್ಜೆಕ್ಟ್ಗಳು, ಬೇರೊಂದು ಕ್ಲಾಸ್ಗಳು, ಬೇರೊಬ್ಬ ಶಿಕ್ಷಕ, ಬೇರೊಂದು ರೀತಿ ಹೇಳುವಂತ ರೀತಿ, ಪ್ರತಿಯೊಂದು ಚೇಂಜಸ್ ಇರ್ತದ. ನಾಲೆಜ್ ಚೇಂಜಸ್ ಇರ್ತದ. ನಾ ಆಲ್ರೆಡಿ ಹೇಳಿದೆ, ಬೋಧಕನ ವ್ಯಕ್ತಿತ್ವ ಎಲ್ಲಿರ್ತದ ಅಥವಾ ಬೋಧಕನ ಕರ್ತವ್ಯ ಅಥವಾ ಬೋಧಕನ ಒಂದು ಶುದ್ಧಿಯಲ್ಲಿ ಕಾಣ್ತದ, ಬೋಧಿಸೋದ್ರಲ್ಲಿ, ಅರ್ಥ ಮಾಡಿಸೋದ್ರಲ್ಲಿ. ಅದೇ ರೀತಿಯಾಗಿ ನಿಮ್ಮ ಕಾಯಕ ಏನು?
ನಿಮ್ಮ ಒಂದು ಅಸ್ತಿತ್ವ, ನಾಟ್ ಜಸ್ಟ್ ಏನೋ ಕ್ಯಾರೆಕ್ಟರ್ ಅಂತ ವ್ಯಕ್ತಿತ್ವ ಅಂತ ಹೇಳಂಗಿಲ್ಲ, ಅಸ್ತಿತ್ವ ಕೇಳೋದ್ರಲ್ಲದ ಕೇಳ್ತಾ ಇರಿ, ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ. ಕ್ವಶನ್ಸ್ ಆಗಿರ್ತಾವ ನೋಡಿ, ಸಬ್ಜೆಕ್ಟ್ಗಳನ್ನ ಓದಿ ಪ್ರಶ್ನೆ ಉತ್ತರಗಳನ್ನ ಬಿಡಿಸಿ ಪ್ರತಿಯೊಂದನ್ನು ಕೂಡ ನೀವು ಓದಿದಾಗ ಮಾಡಿದಾಗ ಅದನ್ನ ಪ್ರಶ್ನೆ ಮೂಲಕ ನೀವು ಕ್ವಶನ್ ಮಾಡಿದಾಗ ಆ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಇರ್ತದೆ. ಅವಾಗ ನಿಮ್ಮ ಪರೀಕ್ಷೆಗಳು ಕ್ಲಿಯರ್ ಆಗತ್ತೆ. ಸೊ ಹಾಗಿದ್ರೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.